ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮನೆ ಮಹಾಲಕ್ಷ್ಮಿ. NH4 ಸುಮಾರು 1000 ಕಿಲೋಮೀಟರ್ಗಳು ಚಾಚ್ಕೊಂಡು ಮಲಗಿರೋ ಭೂತಾಯಿ ಮಡಲಿದು. ಕರುನಾಡಿನ ಬಯಲು ಸೀಮೆಯ ಹಾದಿಗೂ ಇದೇ ಆದಿ, ಮಲೆನಾಡಿನ ಮೂಲೆ ಮೂಲೆಗಳಿಗೂ ಇದೇ ಮೂಲ ಪಥ, ನೆರೆ ರಾಜ್ಯಗಳಿಗೂ ಇದೇ ಹೆದ್ದಾರಿ, ರಾಜ್ಯದ ಮುಕ್ಕಾಲು ಜಿಲ್ಲೆಗಳಿಗೂ ರಾಜದಾರಿ. ಬೆಂಗಳೂರಿಗನ ಹೊಕ್ಕಳ ಬಳ್ಳಿ ತರ ಇರೋ ನೆಲಮಂಗಲದಲ್ಲಿ ನಮ್ಮ ಇಂದಿನ ಮನೆ ಮನೆ ಮಹಾಲಕ್ಷ್ಮಿ ಸಂಭ್ರಮನ ಆಚರಿಸೋಣ. ಈ ಹೈವೇಯಿಂದ 6 ಕಿಲೋಮೀಟರ್ ಒಳಗೆ ಹೋದ್ರೆ ನಮಗ್ ಸಿಗೋದೆ ತಾಳೆಕೆರೆ ಪಾಳ್ಯ ಅನ್ನೋ ಹಳ್ಳಿ. ಆ ಹಳ್ಳಿಯಲ್ಲಿ ನಮ್ಮ ಈ ಮಹಾಲಕ್ಷ್ಮಿ ತನ್ನ ಕುಟುಂಬಕ್ಕಾಗಿ ಏನೆಲ್ಲ ತ್ಯಾಗ ಮಾಡಿದ್ದಾಳೆ, ಹೇಗೆ ಜೀವನ ನಡೆಸ್ತಿದ್ದಾಳೆ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ಯಾ? ನಮಸ್ತೆ, ನನ್ನ ಹೆಸರು ಮಂಜುಶ್ರೀ ಅಂತ. ನಾನು ಹೌಸ್ ವೈಫ್ ಆಗಿರೋದ್ರಿಂದ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಮನೇಲೇನೆ. ಟೈಲರಿಂಗ್ ಜೊತೆಗೆ ಎಂಬ್ರಾಯ್ಡಿಂಗು, ಸೀರೆ ಕುಚ್ಚು, ಉಲ್ಲನ್ನಲ್ಲಿ ತೋರಣ ಹಾಕೋದು, ಬಳೆಗಳು ಮಾಡೋದು ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಅಡುಗೆ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಅವ್ರಿಗೆ ಕ್ಯಾಟ್ರಿಂಗ್ಗೆ ಎಲ್ಲ ನಾನೇ ಹೆಲ್ಪ್ ಮಾಡ್ತೀನಿ. ನಮ್ಮ ಕೆಲಸ ಬಂದು ಅಡುಗೆ ಕಾಂಟ್ರಾಕ್ಟ್. ನಮ್ಮ ಮನೆಯವರು ಟೈಲರಿಂಗು ಮತ್ತು ಹೌಸ್ ವೈಫು. ನಮ್ಮ ಮನೆಯವರು ಬೆಳಗ್ಗೆ ಎದ್ದಾಳ್ತಿದ್ದಂಗೆ ಸ್ನಾನ ಮಾಡಿ ಮನೆಯೆಲ್ಲ ಸಾರಿಸಿ ರಂಗೋಲಿ ಹಾಕಿ ಮತ್ತು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಸ್ಕೂಲ್ಗೆಲ್ಲ ತಿಂಡಿಗೆ ಪ್ರಿಪೇರ್ ಮಾಡ್ಕೊಂಡು ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ತಗೊಂಡೋಗ್ಬಿಟ್ಟು ವ್ಯಾನ್ ಹತ್ತಿಸ್ಬಿಟ್ಟು ಕಳಿಸ್ಕೊಡ್ತಾರೆ. ಆಮೇಲೆ ಅವ್ರಿಗೆ ಮನೆಯಲ್ಲೇ ಇರ್ತಕ್ಕಂಥ ಒಂದು ಟೈಲರಿಂಗಲ್ಲಿ ಸ್ಟಾರ್ಟ್ ಮಾಡ್ಕೊತಾರೆ. ನಮ್ಮ ದೊಡ್ಡ ಸೊಸೆ ಮದುವೆ ಆಗಿ 13 ವರ್ಷ ಆಯಿತು. 13 ವರ್ಷದಲ್ಲಿ ಅಮ್ಮನ ಹಾವಭಾವ ಎಲ್ಲ ನೋಡಿಬಿಟ್ಟು ಇವಳು ಯಮ್ಮನಿಗೆ ನಾನು ಜವಾಬ್ದಾರಿ ಕೊಟ್ಟರೆ ನಮ್ಮ ಮನೆ ಹೆಸರು ಉಳಿಸ್ತಾಳೆ ಅಂತ ಹೇಳಿ ನಂಬಿ ನಾನು ಎಲ್ಲ ಜವಾಬ್ದಾರಿ ವಹಿಸಿದ್ದೀನಿ. ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಾನು ತಾಯಿ ಅಂತ ಭಾವನೆ ಮಾಡ್ಕೊಂಡು ನೋಡ್ತಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಮುದ್ದೆ ಮಾಡಿಕೊಡ್ತಾರೆ. ನಾನು ಮುದ್ದೆ ತಿನ್ಕೊಂಡು ಆರಾಮಾಗಿ ನನ್ನಿಬ್ಬರು ಮೊಮ್ಮಕ್ಕಳ ಜೊತೆ ಕಾಲ ಕಳ್ಕೊಂಡಿರ್ತೀನಿ. ನನ್ನ ಹೆಸರು ಭವ್ಯ ಅಂತ. ನಾನು ಈ ಮನೆ 2ನೇ ಸೊಸೆ. ನಮ್ಮ ಅತ್ತೆ ಮಾವ ಚೆನ್ನಾಗಿ ನೋಡ್ಕೊತಾರೆ. ನನ್ನ ವಾರ್ಗಿತ್ತಿ ಏನು ಜವಾಬ್ದಾರಿ ದೊಡ್ಡವರು ಅಂತ ನಾನು ಎಲ್ಲ ಅವ್ರ ಮೇಲೆ ಇದು ಮಾಡ್ತೀನಿ. ಎಲ್ಲ ಜವಾಬ್ದಾರಿ ನಮ್ಮ ಅಕ್ಕಂಗೆ ಕೊಡ್ತೀನಿ. ಅವರು ಒಂದು BA ಓದಿದ್ದಾರೆ. ಸಂಸಾರದ್ದು ಏನಿದೆ ಏನಿಲ್ಲ ಎಂಬುದು ಎಲ್ಲ ಅವ್ರಿಗೆ ತಿಳುವಳಿಕೆ ಆಗಿದೆ ಮದುವೆ ಆಗಿ 1 ವರ್ಷಕ್ಕೇನೆ. ಅದಕ್ಕೆ ಮನೆ ಜವಾಬ್ದಾರಿ ಎಲ್ಲ ನಮ್ಮ ಹಿರಿಯ ಸೊಸೆ ಮಂಜುಶ್ರೀ ಅವ್ರಿಗೆ ಬಿಟ್ಕೊಟ್ಟಿದ್ದೀನಿ. ನಮ್ಮನ್ನು ಅತ್ತೆ ಸೊಸೆಯನ್ನು ಚೆನ್ನಾಗಿ ನೋಡಿಕೊಂಡು ಬಂದು ಹೋಗೋರ್ನೆಲ್ಲ ನೆಂಟರನ್ನು ಎಲ್ಲರನ್ನೂ ನೋಡಿಕೊಂಡು ಚೆನ್ನಾಗಲೇ ಇದ್ದಾರೆ. ಅದಕ್ಕೆ ನಮ್ಮ ದೊಡ್ಡ ಸೊಸೆನೇ ಮನೆ ಮಹಾಲಕ್ಷ್ಮಿ ಆಗಬೇಕಂತ ನನ್ನ ಆಸೆ. ನೋಡಿದ್ರಲ್ಲ, ಎಂಥ ಮುದ್ದಾದ ಕುಟುಂಬ ಇದು. ಒಬ್ರನ್ನೊಬ್ರು ಬಿಟ್ಕೊಡದೆ ಇಷ್ಟು ಅನ್ಯೋನ್ಯವಾಗಿ ಬಾಳ್ತಾ ಇದ್ದಾರೆ. ಇಂಥ ಮುದ್ದಾದ ಕುಟುಂಬನ ಇನ್ನಷ್ಟು ಹತ್ತಿರದಿಂದ ಪರಿಚಯ ಮಾಡಿಸ್ತೀನಿ. ಇನ್ಯಾಕ್ತಾಳ, ಹೋಗೋಣ. ಇಷ್ಟೊಂದು ಜನ ಲಕ್ಷ್ಮಿಯವ್ರು ಬಂದಿದ್ದೀರಾ ವೆಲ್ಕಮ್ ಮಾಡೋದಕ್ಕೆ. ನನಗೆ ಅದೇ ಖುಷಿ ಆಗ್ತಾ ಇರೋದು. ಸೂಪರ್. ಓಕೆ, ಯಾರು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ? ನಾನೇ ಮಂಜುಶ್ರೀ, ಮನೆ ಸೊಸೆ. ನಮಸ್ತೆ ಮಂಜುಶ್ರೀ ಅವರೇ. ಮೈನ್ ಮಹಾಲಕ್ಷ್ಮಿ ಅವರು. ಇವರು ನಮ್ಮ ಅತ್ತೆಯವರು. ನಮಸ್ತೆ ಅತ್ತೆಮ್ಮ, ಚೆನ್ನಾಗಿದ್ದೀರಾ? ಇವರು ನಮ್ಮ ಮಾವ. ನಮಸ್ತೆ ಮಾವನವರೇ, ಹೊಸ ಮಗಳು ನಾನು. ಅವರು ನಮ್ಮ ಮನೆಯವರು ಅಲ್ಲಿದ್ದಾರೆ. ಮನೆಯವ್ರು ಕೋಪಿಸ್ಕೊಂಡ್ಬಿಟ್ಟಿದ್ದಾರೆ. ಮುಂದೆ ಬಾ. ಮಹಾಲಕ್ಷ್ಮಿ ಅವ್ರದೇ ಹವಾ ಅಲ್ವಾ ಸರ್ ಮನೆ ತುಂಬಾ? ನಮ್ಮ ದೊಡ್ಡ ಮಗ ಮೇಡಮ್ ನಮ್ಮ ಮೈದ, ಅವ್ರು ನಮ್ಮ ಮೈದ. ಎಲ್ಲ ಮೈದ ಗಂಡ ಎಲ್ಲ ಹಿಂದೆ ನಿಂತಿರ್ತಾರೆ ಬೆನ್ನೆಲುಬಾಗಿ. ಇವರು ನನ್ನ ವಾರ್ಗಿತ್ತಿ. ನಮಸ್ತೆ. ಇವರು ನನ್ನ ನಾದ್ನಿ. ಎರಡನೇ ಮಗಳು. ಓಕೆ, ಸೊ ಮನೆಯವ್ರ ಪರಿಚಯ ಮಾಡಿಸಿದ್ರಿ. ತಂಪಾಗಿ ಗಾಳಿ ಇದೆ. ಇದೇ ತಂಪು ಗಾಳಿಲಿ ಹಿಂಪಾಗಿ ಮನೆ ಒಳಗೆ ಹೋಗ್ಬಿಡೋಣ. ಮನೇನ ತೋರಿಸ್ಕೊಡಿ ನನಗೆ. ಓಕೆನಾ? ಓಕೆ, ನಡೀರಿ. ಬನ್ನಿ ಮೇಡಮ್, ಇದು ನಮ್ಮ ಮನೆ. ಹೊಟ್ಟೆ ಪೂಜೆ ಮಾಡ್ಕೊಳ್ಳೋದು. ಹೌದು, ಇದೇ ನಮ್ಮ ಪುಟ್ಟ ಅಡುಗೆ ಮನೆ. ಇದು ತುಂಬಾ ಚೊಕ್ಕವಾಗಿ ಇಟ್ಕೊಂಡಿದ್ದೀರಾ. ಇದೆ ಮೇಡಮ್ ನಮ್ಮ ಮನೆ. ನಾವು
ಕ್ಯಾಟ್ರಿಂಗ್ ಮಾಡ್ತಾ ಇದೀವಿ. ಯಾವ ಅಡಿಗೆ ಕೊಟ್ರು ಇಂಥದ್ದು ಅಂತದ್ದು ಇಂಥದ್ದು ಅನ್ಸರಿಲ್ಲ. ಏಯ್, ಶಬಾಷ್. ಸ್ವೀಟು ಮಾಡ್ತೀವಿ, ಎಲ್ಲ ವೆಜ್ ಏನಿದೆ ಎಲ್ಲ ಮಾಡ್ತೀವಿ. ವೆಜ್ ಕೈ ಸೂಪರ್. ನೋಡಿ ಇವ್ರ ಮನೆ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಕೇಟ್ರಿಂಗ್ ಬೇಕಂದ್ರೆ ಇಲ್ಲೇ ಇದಾರೆ. ಹೌದು. ನಿಮ್ಮ ಮನೆ ದೇವ್ರು ಯಾವುದು? ನರಸಿಂಹಸ್ವಾಮಿ, ನರಸಿಂಹಸ್ವಾಮಿ, ವಿಘ್ನೇಶ್ವರ, ನರಸಿಂಹಸ್ವಾಮಿ, ಲಕ್ಷ್ಮಮ್ಮ. ಅದ್ಭುತವಾಗಿ ಮನೇನ ತೋರಿಸ್ಕೊಟ್ರಿ ನನಗೆ. ಇವಾಗ ಮನೆಯವ್ರ ಜೊತೆ ನಾವೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಮಾತಾಡೋಣ. ಆಯ್ತು ಮೇಡಮ್. ಮಾತಾಡೋಣ. ಕರೆದ್ಬಿಡಿ ಎಲ್ರು ಹಂಗಾರೆ ಬನ್ನಿ ಮಾ. ಈಗ ಮಹಾಲಕ್ಷ್ಮಿ, ನಾನು ನಿಮ್ಮ ವಿಷಯಕ್ಕೆ ಬಂದ್ರೆ, ಈಗ ಎಲ್ಲಾ ಮನೆಯಲ್ಲೂ ಹೆಣ್ಮಕ್ಳಿಗೆ ಏನು ಅಂದ್ರೆ ಇಂಥದ್ದು ಒಂದೇ ಕೆಲಸ ಅಂತಿರಲ್ಲ. ಹೌದು. ದಿನದಿಂದ ರಾತ್ರಿವರೆಗೂ, ಬೆಳಗ್ಗೆಯಿಂದ ರಾತ್ರಿವರೆಗೂ 1000 ಕೆಲಸ ಇರುತ್ತೆ. ಸೊ ನಿಮ್ ದಿನ ಹೇಗೆ ಶುರು ಆಗುತ್ತೆ, ಹೇಗೆ ಮುಗಿಯುತ್ತೆ? ಒಂದು 5 ಗಂಟೆಗೆ ಎದ್ಬಿಟ್ಟಿರ್ತೀವಿ. 1 ಗಂಟೆಗೆ 5 ಗಂಟೆ 5 ಗಂಟೆಗೆ ಒಂದ್ 5 ಗಂಟೆಗೆ ಎದ್ದೇಳ್ತೀವಿ ಅಂದ್ರೆ 1ರಿಂದ 5 ಗಂಟೆ ಎದ್ದಿರ್ತಾರೆ. ಇಲ್ಲ, 5 ಗಂಟೆಗೆ ಎದ್ದೇಳ್ತೀರಿ. ಎದ್ದ ತಕ್ಷಣ ಸ್ನಾನ ಮಾಡೋದು. ಫಸ್ಟ್ ಯಜಮಾನ್ರದ್ದು ಹಾಯ್ ಹೇಳಲ್ವಾ ಎದ್ದ ತಕ್ಷಣ? ಅವರು 8 ಗಂಟೆಗೆ ಎದ್ದಾಳ್ತಾರಲ್ಲ, ಅಂದ್ರೆ ಹಾಯು ಅನ್ಬಾರ್ದು, ಸೈಲೆಂಟ್ ಆಗಿ ಎದ್ದೋಗ್ಬೇಕು. ಓಕೆ, ಅದಕ್ಕೆ 8 ಗಂಟೆಗೆವರೆಗೂ ಅವ್ರು ಯಾರು ಡಿಸ್ಟರ್ಬ್ ಮಾಡಲ್ಲ. ಸೂರ್ಯ ಫುಲ್ ಎದ್ದು ನೆತ್ತಿಗೆ ಬಂದ್ಮೇಲೆ ಎಬ್ಸು ಅಂತಾರ ಯಜಮಾನ್ರು. ಅವರು ತುಂಬಾ ಅಡ್ಗೆ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಕೆಲಸ ನೈಟ್ ಎಲ್ಲ ಸ್ವಲ್ಪ ಇರುತ್ತೆ, ಸ್ಟ್ರೈನ್ ಆಗಿರುತ್ತೆ. 12-1 ಗಂಟೆಗೆ ಬರ್ತೀನಿ, ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳ್ಬಿಟ್ಟು 8 ಗಂಟೆ 9 ಗಂಟೆ. ಯಾರು ಹೇಳಿದ್ 12-1 ಗಂಟೆಗೆ ಬನ್ನಿ ಅಂತ? ಅಲ್ಲಿ ಕೆಲಸ ಮುಗಿಯೋದೇ ಇರುತ್ತಲ್ಲ ಮೇಡಮ್. ಇಲ್ಲ ಲಾಸ್ಟ್ ಗಂಡು ಹೆಣ್ಣು ಬರ್ಬೇಕಾದ್ರೂ ನಾವು ಊಟ ಪ್ರಿಪೇರ್ ಮಾಡ್ಬೇಕು. ಹೌದೌದು. ಓಕೆ. ಸೊ ಅವ್ರು ಬಂದಾದ್ಮೇಲೆ ಅವ್ರದೆಲ್ಲ ಇದಾದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ನಾನು ಬೇರೆ ಹುಡುಗರಿಗೆಲ್ಲ ಇನ್ಚಾರ್ಜ್ ಕೊಟ್ಬಿಟ್ಟು ನಾನು ಮನೆಗೆ ಬರುವಾಗ. ಸೊ ಇದು ಖುಷಿ ಇದೆಯಾ ಸರ್? ಕೇಟ್ರಿಂಗ್ 100% ಟೆನ್ಷನ್ ಇರುತ್ತೆ ಸರ್ ಹೌದು ಬಿಸ್ನೆಸ್? ಮೇಡಮ್, ಇದೆ ಟೆನ್ಷನ್ ಇರುತ್ತೆ. ಒಂದು ಮದುವೆ ಅಂತಂದ್ರೆ 2 ಡೇಸ್ ಟೆನ್ಷನ್ ಇರುತ್ತೆ. ಹಂಗಾಗ್ಬಿಟ್ಟು ಆ 2 ಡೇಸ್ ಆದ್ಮೇಲೆ ನನಗೆ ಹಿಂಗೆ ನಮ್ದು ಒಂದು ಸೀಸನ್ ಇರುತ್ತಲ್ಲ ಮೇಡಮ್, ಸೀಸನ್ ಆದ್ಮೇಲೆ ನಾನು ತುಂಬಾ ಫ್ರೀ ಆಗಿರ್ತೀನಿ. ಈ ಟೇಲರಿಂಗ್ ಕಲ್ತ್ರಲ್ಲ ನೀವು, ಯಾವ ವಯಸ್ಸಲ್ಲಿ ಕಲ್ತಿದ್ ನೀವು? ಮೇಡಮ್, ನಮ್ಮ ತಾಯಿಯವರು ಟೈಲರಿಂಗ್ ಮಾಡ್ತಾರೆ. ಹೌದಾ? Okay. ಹಂಗಾಗಿ ಸ್ವಲ್ಪ ಎಮ್ಮಿಂಗ್ ಮಾಡೋದು. ಸೊ ನೀವು ಹೊರಗಡೆ ಹೋಗಿ ಎಲ್ಲೂ ಟ್ರೈನಿಂಗ್ ತಗೋಬೇಕಾಗಿ ಬರಲಿಲ್ಲ, ಅಮ್ಮನೇ ಹೇಳ್ಕೊಟ್ರು. ಸೊ ಚಿಕ್ಕ ವಯಸ್ಸಲ್ಲಿ ಅದೇ ವಾತಾವರಣ ಇರೋದ್ರಿಂದ ಇಂಟ್ರೆಸ್ಟ್ ಬಂತ ಅಥವಾ ನಿಮ್ಗೂ ಇಂಟ್ರೆಸ್ಟ್ ಇತ್ತಾ? ಅದೇ ವಾತಾವರಣ ಇರೋದ್ರಿಂದ ಸ್ವಲ್ಪ ಕಲ್ತಿದ್ದೀನಿ ಅಷ್ಟೇ. ಓಕೆ. ಸೊ ಟೈಲರಿಂಗ್ ವೃತ್ತಿ ನಿಮ್ಮ ಜೀವನಕ್ಕೆ ಎಷ್ಟು ಹೆಲ್ಪ್ ಮಾಡಿದೆ? ಕೆಲವೊಂದು ಟೈಮಲ್ಲಿ, ಇವಾಗ ಆಷಾಢ ಟೈಮಲ್ಲಿ ಬಿಸ್ನೆಸ್ ಇರಲ್ಲ ಅಂದರೆ ಒಂದು ಬ್ಲೌಸ್ ಹೊಲಿದ್ರೆ ಆಗೋ ನಮ್ಮ ಮನೆ ಮ್ಯಾನೇಜ್ ಆಗುತ್ತೆ ಅನ್ನೋ ಇದಿರುತ್ತೆ. ವೆರಿ ಗುಡ್. ಅವ್ರು ಏನ್ ಮಾಡ್ತಾರೆ ಬೆಳಗಿಂದ ರಾತ್ರಿ? ಅವ್ರು ನನ್ನ ಜೊತೆಗೆ ಹೆಲ್ಪ್ ಮಾಡ್ತಾರೆ. ಅಪ್ಪಾಜಿ, ನೀವೇನ್ ಕೆಲಸ ಮಾಡ್ತಾ ಇರೋದು? ನಾವು ಮೊದಲಿಂದ ವ್ಯವಸಾಯ ಮಾಡ್ತಿದ್ದೆ. ಏನ್ ಬೆಳಿತಾ ಇದ್ರಿ? ಕಡಲೆಕಾಯಿ, ತೊಗರಿ, ಉಳ್ಳಿ ಎಲ್ಲ ಬೆಳಿತಿದ್ವಿ. ನಮ್ಮದು ಒಂದು ಹಳ್ಳಿ. ಹುಡುಗರನ್ನ ವಿದ್ಯಾಭ್ಯಾಸ ಮಾಡೋಕ್ಕೆ ಒಂದು ಸ್ವಲ್ಪ ಟೌನಿಗೆ ಬಂದು ಗಾರೆ ಕೆಲಸ, ವಾಚ್ಮ್ಯಾನ್ ಕೆಲಸ. ಗಾರೆ ಕೆಲಸ, ವಾಚ್ಮನ್ ಕೆಲಸ ಇಲ್ಲಿ ಬಂದ ಮೇಲೆ ಮಾಡಕ್ ಶುರು ಮಾಡಿ. ಅಲ್ಲಿ ಗದ್ದೆ ಎಲ್ಲ ಕೆಲಸ ಎಲ್ಲ ಬಿಟ್ಬಿಟ್ರೆ? ಮಳೆ ಬಂದರೆ ಮಾತ್ರ ಮಾಡಿಸ್ತೀವಿ, ಮಳೆ ಬಂದರೆ ಮಾಡಿಸ್ತೀವಿ. ಬಟ್ ಎಷ್ಟು ಕಷ್ಟ ಅಲ್ಲ ರೈತರ ಜೀವನ. ನಾವು ಇಲ್ಲೆಲ್ಲೋ ಕೂತ್ಕೊಂಡ್ಬಿಟ್ಟು ಗಾಡೀಲಿ ಏನಾದರೂ ತರಕಾರಿ ಬಂದಾಗ, ನಾನು ನಿಜಕ್ಕೂ ಅದೇ ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಗಾಡೀಲಿ ಯಾವುದಾದ್ರೂ ತರಕಾರಿ ಬಂದಾಗ ಅಷ್ಟು ನಾವು ವಾದ ವಿವಾದ ಮಾಡ್ತೀವಿ, ಕಮ್ಮಿ ಮಾಡ್ಕೊಳ್ಳಿ ಅಂತ ಬಾರ್ಗೇನ್ ಮಾಡ್ತೀವಿ. ಅದೇ ಮಾಲ್ಗಳಿಗೆ ಹೋದರೆ ಸಾವಿರಾರು ರೂಪಾಯಿ ಬಟ್ಟೆಗಳನ್ನ ಅದರಲ್ಲಿ ಏನಿದೆ ಏನಿಲ್ಲ ನೋಡಲ್ಲ ತೊಗೊಂಡು ಬರ್ತೀವಿ. ಸೊ ದಯಮಾಡಿ ಈ ತರಕಾರಿ ಮಾರೋರ ಹತ್ರ, ರೈತರು ಮಂಡಿ ಇಟ್ಕೊಂಡು ವ್ಯಾಪಾರ ಮಾಡುವಾಗ ದಯವಿಟ್ಟು ಅದರಲ್ಲಿ ಬಾರ್ಗೇನ್ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಯಾಕಂದರೆ ಅವ್ರು ಪಡೋ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇವತ್ತು ಅವ್ರು ಎಷ್ಟು ನೋವಿಂದ ಹೇಳ್ಕೊಂಡ್ರು, ನಾನು ಅಷ್ಟೆಲ್ಲ ಬೆಳೆ ಬೆಳೀತಿದ್ದೆ, ಆದರೆ ಕೆಲವೊಂದು ಸಲ ಮಳೆಗಿಳೆ ಸರಿಯಾಗಿ ಬರಲಿಲ್ಲ ಅಂದರೆ, ಬೆಳೆ ಬರಲಿಲ್ಲ ಅಂದಾಗ ಅವರು ಮತ್ತೆ ಆ ಜಾಗನ ಬಿಟ್ಟು ಇನ್ನೊಂದು ಜಾಗಕ್ಕೆ ಬಂದು ಆ ಜಾಗಕ್ಕೆ ಹೊಂದ್ಕೊಂಡು ಗಾರೆ ಕೆಲಸ, ಸೆಕ್ಯೂರಿಟಿ ಕೆಲಸ ಅಂದೆ ಏನು ಕೆಲಸ ಸಿಗುತ್ತೋ ಅದು ಮಾಡ್ಕೊಂಡು ಹೋಗೋ ಪರಿಸ್ಥಿತಿಗಳು ಬರುತ್ತೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಪ್ಪಾಜಿ. ರೈತರು ಯಾರ್ಯಾರು ಇದಾರಲ್ಲ ಅವ್ರಿಗೊಂದು ಸ್ಪೆಷಲ್ ಫೀಲಿಂಗ್ ಇದೆ, ಅದನ್ನ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮಾತಾಡಿದ್ರೆ ಒಂಥರ ಹೃದಯ ತುಂಬ ಬರುತ್ತೆ. ಸೊ ನಿಮ್ಮ ಮನೇಲಿ ಯಾರಾದ್ರೂ ಮತ್ತೆ ರೈತರ ಕೆಲಸನ ಮುಂದುವರ್ಸ್ಕೊಂಡು ಹೋಗಿದ್ದೀರಿ? ಮಾಡ್ತಾರೆ ಇವ್ರು. ಹೌದಾ? ಹ್ಯಾಟ್ಸ್ ಆಫ್. ನೀವೇನ್ ಬೆಳಿತೀರಿ ಸರ್? ರಾಗಿ ಬೆಳಿತೀವಿ, ಅಲಸಂದೆ, ತೊಗರಿ, ಹಳ್ಳು ಎಷ್ಟು ಬೆಳಿತೀವಿ ಮೇಡಮ್. ವೆರಿ ಗುಡ್ ಸರ್. ಈಗ ನಿಮ್ಮ ಮನೆಯಲ್ಲಿ ಅಟ್ ಪ್ರೆಸೆಂಟ್ ಯಾರ್ಯಾರು ಇದ್ದೀರಿ ಒಟ್ಟಿಗೆ? ನನ್ನ ಅತ್ತೆ, ಮಾವ, ನನ್ನ ಯಜಮಾನ್ರು, ನನ್ನ ಮೈದನ ಹೆಂಡತಿ, ಮಕ್ಕಳು, ನನ್ನ ನಾದಿನಿ. ಸೊ ನಾದಿನಿನ ನಿಮ್ಮ ಜೊತೆ ಇಲ್ಲೇ ಇದ್ದಾರಾ? ಅಂದ್ರೆ ಅವರು ಊರೇ ಇದ್ದಾ ಅಥವಾ? ಇಲ್ಲ, ಅವರು ಬೇರೆ ಕಡೆ ಮದುವೆ ಮಾಡಿ ಕೊಟ್ಟಿದ್ವಿ. ಅತ್ತೆ ಮಾವ ಇಬ್ರು ಹೋಗ್ಬಿಟ್ಟಿದ್ದಾರೆ. ಅವಳಿಗೆ PCOD ಸ್ವಲ್ಪ ಪ್ರಾಬ್ಲಮ್ ಇದೆ. ಆದ ಕಾರಣ ಅವಳನ್ನ ಅಲ್ಲೇ ಬಿಟ್ಟರೆ ನೋಡ್ಕೊಳ್ಳೋರು ಯಾರೂ ಇಲ್ಲ. ಹುಷಾರಿಲ್ದಂಗೆ ಆದಾಗೆಲ್ಲ ನಾವೇ ಹೋಗ್ಬೇಕು, ನಮಗೆ ಕೆಲಸಗಳು ಇರುತ್ತೆ, ಹೋಗೋದಕ್ಕಾಗಲ್ಲ ಅಲ್ಲಿ. ಅದಕ್ಕೆ ಅವಳನ್ನೇ ತೊಗೊಂಬಂದು ಇಲ್ಲಿ ಇಟ್ಕೊಂಡಿದ್ದೀವಿ. ಅವ್ರ ಯಜಮಾನ್ರು ಬರ್ತಾರೆ, ಹೋಗ್ತಾರೆ. ಅದೇ, ಬಟ್ ಏನು ಗೊತ್ತಾ, ನಾನು ಆ್ಯಕ್ಚುಲಿ ಒಂದು ಮನೆಗೆ ಹೋದಾಗ ಅಲ್ಲೂ ಕೂಡ ಇದೇ ಥರ PCOD ಪ್ರಾಬ್ಲಮಿಂದ ಅವರು
ಆ ನೋವನ್ನ ಅನುಭವಿಸ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಹೇಗೆ ಅಂದರೆ ಮಗು ಆಗಬೇಕು ಅನ್ನೋ ಆಸೆ ಇದೆ, ಬಟ್ ಅವ್ರಿಗೆ ಆಗ್ತಾ ಇಲ್ಲ, ಅದು ಹಾಗೆ ಪೋಸ್ಟ್ಪೋನ್ ಆಗ್ತಾ ಇದೆ ಅನ್ನೋದಕ್ಕೆ ತುಂಬಾ ಒಂದು ಕಡೆ ನೊಂದ್ಕೊಂಡಿದ್ದಾರೆ. ಬಟ್ ಅವ್ರ ಇಡೀ ಫ್ಯಾಮ್ಲಿ ಆಕೆಗೆ ಇಷ್ಟು ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ನಿಂತಿದೆ ಅಂದರೆ ನಿಜಕ್ಕೂ ನಾನು ಆ ಎಕ್ಸಾಂಪಲ್ನ ನಾನು ಇವತ್ತು ತಿಳ್ಕೊಡ್ತೀನಿ. ಯಾಕಂದರೆ ಅವ್ರಿಗೆ ಆ ಕೊರಗಿದೆ ನನಗೆ ಇನ್ನೂ ಮಗು ಆಗಿಲ್ಲ ಅಂತ. ಬಟ್ ಅವ್ರ ಅತ್ತೆ ಅದರಲ್ಲಿ ಏನೂ ಇಲ್ಲಮ್ಮ, ಯಾರಾದರೂ ಬಂದು ನನ್ನ ಸೊಸೆಗೆ ಯಾಕೆ ಇನ್ನೂ ಮಗು ಆಗಿಲ್ಲ ಅಂದರೆ ನಾನು ಉತ್ತರ ಕೊಡ್ತೀನಿ, ಅದೇನು ಈಗಲೇ ಆಗ್ಬೇಕಂತಿಲ್ಲ, ದೇವ್ರು ಕೊಟ್ಟಾಗ ಆಗುತ್ತೆ ಅದು ಅಂತ ಧೈರ್ಯ ತುಂಬ್ತೀನಿ ಅಂತ ಹೇಳಿದ್ರು. ಅದು ನನಗೆ ಎಷ್ಟು ಖುಷಿ ಕೊಡ್ತು ಗೊತ್ತಾ? ಯಾಕಂದರೆ ಸಮಸ್ಯೆ ಇರೋರಿಗೆ ಮಾತ್ರ ಗೊತ್ತು ಏನು ಕಷ್ಟಪಡ್ತಿದ್ದಾರೆ, ಅದರಿಂದ ಏನೆಲ್ಲ ಹಿಂಸೆ ಅನುಭವಿಸ್ತಿದ್ದಾರೆ ಅಂತ. ನಾವು ಆಯುರ್ವೇದಕ್ಕೂ ಕೊಟ್ಟಿದ್ದೀವಿ, ಇಂಗ್ಲೀಷ್ ಮೆಡಿಸನ್ ಕೊಡಿಸಿದ್ದೀವಿ, ಏನು ಕೊಡಿಸಿದ್ರು ಕಡಿಮೆ ಆಗ್ತಾ ಇಲ್ಲ. ಈಗ ಸ್ವಲ್ಪ ನೀವು ಫಸ್ಟ್ ಆಫ್ ಆಲ್ ನೀವು ಅಳೋದನ್ನ ನಿಲ್ಲಿಸಿ. ನೀವು ಏನು ಕಳ್ತಾ ಇದ್ದೀರಾ? ಹಾಂ, ಒಂದು ಸಣ್ಣ ಸಮಸ್ಯೆ ಅಷ್ಟೇ, ಅದು ಸರಿ ಹೋಗುತ್ತೆ. ಎಲ್ಲರಿಗೂ ತುಂಬಾ ಕಾಮನ್ ಆಗಿರೋದು ಇದು. ಇಲ್ಲ, ಬೇರೆ ಪಬ್ಲಿಕ್ಸ್ ಎಲ್ಲ ಕೇಳ್ತಾರೆ ಮೇಡಮ್ ನಿಮಗೆ ಮಕ್ಕಳಿಲ್ಲ ಅಂತ. ನನಗೆ ಅವತ್ತು ಅಣ್ಣ ಅತ್ತಿಗೆ ಮಗು ಥರನೇ, ಅವರಿಬ್ಬರು ಮಕ್ಕಳ ಜೊತೆಯಲ್ಲಿ ನನ್ನ ಮಗು ಥರ ನೋಡ್ಕೊಂಡು. ಇಂಥ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಲ್ವಾ, ನೀವು ಅದಕ್ಕೆ ಖುಷಿ ಪಡಬೇಕು. ಯಾರೋ ಏನೋ ಹೋಗೋ ಬರೋರು ಮಾತಾಡ್ತಾರೆ ಅಂತ ಬೇಜಾರು ಪಡೋದಲ್ಲ. ನೋಡಿ ಇವಾಗ ಎಲ್ಲರಿಗೂ ಬೇಜಾರಾಗುತ್ತೆ ನಿಮ್ಮ ಹತ್ರ. ನಗ್ರಿ, ನಾನು ಬಂದಾಗ ನೋಡಿದವರೇ ಬೇರೆ, ಇವಾಗ ಇರೋರೇ ಬೇರೆಪ್ಪ. ಚೇಂಜ್ ಮಾಡಿ ಅವ್ರನ್ನ ಇವಾಗ. ಯಾವಾಗಲೂ ನನಗೆ ನೋವಿದೆ ಅಂತ ಅಂದ್ಕೊಳ್ಳಲ್ಲ ಮೇಡಮ್. ನನಗೆ ಅನಿಸಲ್ಲ, ನೀವು ಬಂದಾಗ ಎಷ್ಟು ಖುಷಿಯಾಗಿದ್ರಿ, ಎಷ್ಟು ಲವಲವಿಕೆಯಿಂದ ಇದ್ರಿ. ಇರುತ್ತೆ, ಎಲ್ಲರೂ ಜೀವನದಲ್ಲೂ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತಲ್ವಾ, ಧೈರ್ಯದಿಂದ ಎದುರಿಸ್ಬೇಕು. ನೋಡಿ ಇಷ್ಟು ಜನ ನಿಮಗೆ ಸಪೋರ್ಟ್ ನಿಂತಿದ್ದಾರೆ. ನನ್ನ ಫ್ಯಾಮಿಲಿಯಿಂದ ಏನು ತೊಂದರೆ ಇಲ್ಲ ಮೇಡಮ್. ಬೇರೆಯವರು ಕೇಳ್ತಾರಲ್ಲ ನಿಮ್ಮ ಮಕ್ಳು ಯಾಕಿಲ್ಲ, ಅದು ನನ್ಗೆ ಬಿಟ್ಟಿದ್ದದು, ಆದಾಗ ಹೇಳ್ತೀನಿ ಅಂತ ಹೇಳಿ. ಓಕೆನಾ? ಏನ್ರೋ ಅತ್ತೆ ಅಳ್ತಾ ಅವರು ಅಳ್ತಾ ಇದ್ದಾರೆ ಮೇಡಮ್. ಬೈಲಿ ನೀನು ಯಾಕೆ ಅಳ್ತಾ ಇದೀಯ ಇವಾಗ? ನಿನ್ಗೇನಾಯ್ತು ನೋಡು? ಹಾಂ, ನಿನ್ಗೇನಾಯ್ತಾ ರಂಜು? ಹಾಂ, ರಂಜು ಅತ್ತೆ ಹತ್ರ ರಂಜು ಏನಕ್ಕೆ ಅಳ್ತಾ ಇದೆಯಾ ನೀನು? ಹಾಂ, ಓಯ್ ಅವ್ರಂಗೆ ಹೇಳ್ತಕ್ಕಂಗಳು ಬರುತ್ತಮ್ಮ. ಕೇಳಿಸ್ತಾ ಅವಳು ಏನು ಹೇಳಿದ್ಲು ಅಂತ? ಹಾಂ, ನೀವು ಹತ್ರ ಅವಳಿಗೂ ಅಳು ಬರುತ್ತೆ ಅಂದ್ಲು. ಹಾಂ, ಇದಕ್ಕಿಂತ ಇನ್ನೇನು ಬೇಕು? ಹಾಂ, ಸ್ವಂತ ಮಕ್ಕಳಿದ್ರು ಇದೇ ಪ್ರೀತಿ ತಾನೇ ತೋರಿಸೋದು. ನಿಮ್ಮ ಮಗಳ ತಾನೇ ಇವಳು. ಅಲ್ಲ ಚಿನ್ನಿ, ಅಳ್ಬಾರ್ದು ಬಂಗಾರ, ಅಳ್ಬಾರ್ದು ನನ್ನಪ್ಪ. ಹಾಂ, ಏನಾಗಿಲ್ಲ, ಸಣ್ಣ ಪ್ರಾಬ್ಲಮ್ ಅಷ್ಟೇ ಆಗಿರೋದು. ಈಗ ಜ್ವರ ಬರುತ್ತಲ್ಲ ಹಂಗೆ ಸರಿ ಹೋಗುತ್ತೆ ಅತ್ತೆ, ಧೈರ್ಯದಿಂದ ಇರು ಅಂತ ಹೇಳು. ಇದು ಆ್ಯಕ್ಚುಲಿ ಮನೆ ಮಹಾಲಕ್ಷ್ಮಿಯರು ಇರ್ತಾರಲ್ಲ, ಅವರು ಅಳ್ಸೋದ್ರಲ್ಲೂ ಎತ್ತಿದ ಕೈ, ನಗ್ಸೋದ್ರಲ್ಲೂ ಎತ್ತಿದ ಕೈ. ಇಷ್ಟು ಇಮೋಷ್ನಲ್ ಮೂಮೆಂಟಲ್ಲಿ ಅವ್ರು ಅಳ್ತಾ ಇದ್ರೆ ಕೊನೆಗೆ ಇವ್ರೇನು ಹೇಳಬೇಕು? ಆಮೇಲೆ ಡ್ಯಾನ್ಸ್ ಮಾಡೋಣ ಬಿಡು, ಸುಮ್ಮನೆ ಇರೋಣ. ಸೂಪರ್. ಇದೇ ಜೋಶಲ್ಲಿ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಬೇಕು. ಓಕೆನಾ? ಅತಿಯೇ ನಾದನಿ ಯಾವಾಗಲೂ ತುಂಬ ಖುಷಿಯಿಂದ ಪ್ರೀತಿಯಿಂದ ಇರೋದನ್ನ ನಾವು ನೋಡ್ತೀವಿ. ಆದರೆ ಅದು ಒಟ್ಟಿಗೆ ಇದ್ದಾಗಿರೋದಿಲ್ಲ. ಏನಾದರೂ ಒಂದು ಸಮಸ್ಯೆ ಬರುತ್ತೆ, ಇಲ್ಲ ಅವ್ರಿಗೆ ಸಮಸ್ಯೆ ಅಂದಾಗ ನಮಗೆ ಯಾಕೆ ಬೇಕು ಈ ತಲೆ ಬಿಸಿ ಅನ್ನೋದು ಬರುತ್ತೆ. ಬಟ್ ಇಲ್ಲಿ ನೀವು ಅವ್ರಿಗೆ ಸಮಸ್ಯೆ ಇದೆ, ಅಲ್ಲಿ ಅತ್ತೆ ಮಾವ ನೋಡ್ಕೊಳಕ್ಕಿಲ್ಲ, ಅವಳನ್ನ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ತಂದು ಇಟ್ಕೊಂಡು ಅವರ ತಾಯಿಯಾಗಿ ನಿಂತಿದ್ದೀರಿ ನೀವು ಅಲ್ವಾ? ಈ ಪ್ರೀತಿ ಸದಾ ಹೀಗೆ ಇರಲಿ. ಹಾಂ, ಸೊ ಇಷ್ಟೊತ್ತು ಮಾತಾಡಿದಾಯ್ತು, ಅತ್ತಿದ್ದು ಆಯ್ತು, ನಕ್ಕಿದ್ದು ಆಯ್ತು. ಈಗ ಒಂದು ಆಟ ಆಡೋಣ. ಅದಕ್ಕೆ ಇವ್ರು ಫಸ್ಟ್ ರೆಡಿ. ಮೇಡಮ್ ಅಂತ ನೀನು ರೆಡಿನೇನೆ ಪುಟ್ಟಿ? ರೆಡಿ. ಇವ್ರದ್ದು ಅಳಕೋಟ ಮುಗ್ದಿದೆ ಇವಾಗ. ಸೊ ಗೇಮ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ, ಯಾರು ಆಡೋದು ಅಂತಾನು ಹೇಳ್ತೀನಿ. ಆದರೆ ಅದಕ್ಕೂ ಮುಂಚೆ ಪ್ರಾಪರ್ಟಿನ ತರಿಸ್ತೀನಿ. ಓಕೆನಾ? ಈಗ ಅತ್ತೆ ಮಕ್ಕಳು ಪ್ರಾಪರ್ಟಿನ ತಂದು ಇಟ್ಟಿದ್ದಾರೆ. ಏನಿದೆ ಕಣ್ಣೆದುರುಗಡೆ? ಥ್ರೆಡ್ ಇದೆ, ಸೂಜಿ ಇದೆ, ಅವ್ರ ಮುಖದಲ್ಲಿ ಹಂಗೆ ಖುಷಿನೂ ಇದೆ. ಎಲ್ಲ ನನ್ನ ಫ್ರೆಂಡ್ಸ್ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ನನ್ನ ಮುಂದೆ ಅಂತ. ಆಟ ಏನು ಅಂದ್ರೆ, ನಿಮ್ಮ ಎದುರುಗಡೆ ದಾರಗಳಿದೆ ಅಲ್ವಾ, ದಾರದ ಜೊತೆ ಸೂಜಿ ಇದೆ. ನಾನು ಟೈಮರ್ನ ಆನ್ ಮಾಡ್ತೀನಿ. ಆಗ ನಿಮ್ಗೆ ನಾನು 2 ನಿಮಿಷ ಕಾಲಾವಕಾಶ ಕೊಡ್ತೀನಿ. 2 ನಿಮಿಷದಲ್ಲಿ ಯಾರು ಜಾಸ್ತಿ ದಾರನ ಸೂಜಿಗೆ ಪೋಣಿಸ್ತೀರೋ ಅವರು ಈ ಸುತ್ತಿನ ವಿನ್ನರ್. ಓಕೆನಾ? ಈ ಆಟನ ಆಡ್ತಾ ಇರೋದು ಸುಮಾ ಅಂಡ್ ಮಂಜು. ಇಬ್ರು ಒಂದ್ಸಲ ಆಲ್ ದ ಬೆಸ್ಟ್ ಹೇಳ್ಕೊಂಬಿಡಿ ಹಂಗೆ. ಆಲ್ ದ ಬೆಸ್ಟ್. ಓಕೆ, ರೆಡಿ ಇದ್ದೀರಾ? ಶುರು ಮಾಡೋಣ. ಹಂಗಾರೆ ಬನ್ನಿ ಅಕ್ಕಾಡಕ್ಕೆ. ಓಕೆ, ಟೈಮರ್ ಇಟ್ಕೊಳ್ತೀನಿ. ಸಿಕ್ಕಾಪಟ್ಟೆ ಸಿಂಪಲ್. ಥ್ರೆಡ್ ಇದನ್ನ ಪೋಣಿಸಿ ಇಲ್ಲೇ ಚುಚ್ಚಬೇಕಾ? ಎಲ್ಲಾದ್ರೂ ಚುಚ್ಚಿ, ನನಗೆ ಚುಚ್ಚಬೇಡಿ. ದಾರ ಹಾಕಿದ ತಕ್ಷಣ ಇಟ್ಟರು ಸಾಕು. ಆಯ್ತು. 1 ಸೆಕೆಂಡ್ ಗ್ಯಾಪ್ ಕೊಟ್ಟಿಲ್ಲ, ಆಗ್ಲೇ ಸುಮಾರು ಫುಲ್ ಹಿಂಗ್ ಸ್ಕೆಚ್ ಆಗ್ತಾ ಇದ್ರು. ಕಮಲಿ ನೋಡ್ತೀರಾ? ಅದ್ರಲ್ಲಿ ಅನಿಕಾ ಹಿಂಗ ಅಂತಾರ. ಇಷ್ಟ ಆಗಲ್ಲ ಗೊತ್ತು, ಅವ್ರ ಕ್ಯಾರೆಕ್ಟರ್ ಇದೆ ಪಾಪ, ಹಿಂಗ್ ಅಂತ ಇರ್ತಾರಲ್ಲ, ಆ ತರ ಫೀಲಿಂಗ್ ಬಂತು ನಂಗೆ ಒಂದ್ಸಲ. ಹಿಂಗ ಅನ್ನಿ,
ಹಾಕಿದ್ ಮುಗ್ದಿದೆ ಪಾಪ. ಅವರು ಹೆಂಗಿದ್ರು ಅನ್ನ ಕೊಟ್ಟಿದ್ ದೇವ್ರಿದು, ಆರಾಮಾಗಿ ಆಗುತ್ತೆ ಅಂತ ಅವ್ರು ನಿಂತ್ಕೊಂಡಿದ್ದಾರೆ. ನೋಡೋಣ ಈಗ ಏನಾಗುತ್ತೆ ಯುದ್ಧದಲ್ಲಿ ಅಂತ. ರೆಡಿ? 3, 2, 1 ಗೋ ಸ್ಟಾರ್ಟ್. ಇವ್ರು ನೆಕ್ಸ್ಟ್ ಟ್ರೇ ಮೇಲೆ ಮಲ್ಕೊಂಡ್ಬಿಡ್ತಾರಲ್ಲ. ತಂಗಿ 2 ಜೋಡಿಸಿದಾರ? ಇಲ್ಲ, 1 ಬೇಗ ಒಂದಾಗಿದೆ. ವೆರಿ ಗುಡ್. ಅಮ್ಮ ಇಬ್ರು ಕಡೆ ಅಂತ ಅಂದ್ರು, ಆದ್ರೆ ಗಮನ ಹೋಗ್ತಿರೋದು ಸುಮನ್ ಕಡೆನೆ. ಮಂಜುಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ, ಯಾರು ಕೈ ಎತ್ತಿಲ್ಲ. ಹೇಳಿ ಮಂಜು, ಮಂಜು ಹೇಳಿ ಹೇಳಿ ಮತ್ತೆ. ನಿನ್ ಪ್ರಕಾರ ಯಾರು ಗೆದ್ದಿದ್ದಾರೆ ಅನ್ಸುತ್ತೆ? ನನಗೆ ಜಾಸ್ತಿ ಅಮ್ಮನೇ. ಅಮ್ಮನೇ ಜಾಸ್ತಿ ಅಲ್ಲ, ಯಾರು ಜಾಸ್ತಿ ಪೊಣ್ಸಿದ್ದಾರೆ ದಾರ ಸೂಜಿಗೆ? ಹೌದು, ಸೂಜಿನ ದಾರಕ್ಕೆ ಪೊಣ್ಸದ, ದಾರನ ಸೂಜಿಗೆ ಪೊಣ್ಸದ? ಶೂಟಿನೇ ದಾರ್ ಪೋನ್ಸ್. ದಾರನ ಸೂಜಿಗೆ ಪೊಣ್ಸ್ಬಾರ್ದು. ನಾಳೆ ಈ ಕ್ವಶನ್ ಕೇಳಿದ್ರೆ ಸ್ಕೂಲಲ್ಲಿ ಏನ್ ಮಾಡ್ತೀಯ? ಓದ್ಕೊಂಡಿಲ್ಲ ನೀನು? ಓಕೆ, ಎಣಸೋಣ. ಯಾರ್ಯಾರ ಕಡೆ ಸಪೋರ್ಟ್ ಮಾಡಿದ್ರು ಎಲ್ಲರೂ ನೋಡ್ಕೊಳ್ಳಿ ಇವಾಗ. ಏನ್ ಚಿನ್ನೆ? ಅಮ್ಮನೇ ಜಾಸ್ತಿ. ಅಮ್ಮನೇ ಜಾಸ್ತಿ. ಇವಳು ಅತ್ತೆ? ಅತ್ತೆ ಒಂದು ಸ್ವಲ್ಪ ಕಡಿಮೆ. ಸ್ವಲ್ಪ ಮಾಡಿದಾಳ ಅತ್ತೆ. ಸುಮ್ಮನೆ ಏನೇನು 5, 6 ಅಂತ ಎಣಿಸ್ಬಿಡು. ಫಸ್ಟ್ ನೋಡೋಣ ಮ್ಯಾಟ್ರ್ ಏನು ಅಂತ. ಫಸ್ಟು ಯಾರ್ದು ಎಣ್ಸೋಣ? ಫಸ್ಟ್ ಅತ್ತೆದು ಎಣಿಸ್ಬಿಡೋಣ. ಫಸ್ಟು ಸುಮ್ಮ ಅವ್ರದ್ದು ಎಣಿಸ್ತೀನಿ ಎಷ್ಟು ಪೋಣಿಸಿದ್ದಾರೆ ಅಂತ. ಇದೆಷ್ಟು? 1, ಇದೆಷ್ಟು? 2, ಇದೆಷ್ಟು? 3. 3ಕ್ಕೆ ಮುಕ್ತಾಯ. ತಂಗಿ ಅಂತ ಸಪೋರ್ಟ್ ಮಾಡಿದ್ರಲ್ಲ, ಈಗ ಮಂಜೂರ್ ಮಾಡಿದಾರ? ಜಾಸ್ತಿ ಪೋಣಿಸಿದ್ದಾರೆ ಅನ್ಸುತ್ತಾ? ಈಗ ಹೆಂಡತಿ ಕಡೆ ಊಟ ಸಿಗಲ್ಲ. ಹೆಂಡತಿ ಕಡೆ ಎಕ್ಸ್ಪೀರಿಯನ್ಸ್ವರೆಗೂ ಏನು ಅನುಭವ ಇದ್ದಿದ್ದವರೆಗೂ ವ್ಯತ್ಯಾಸ ಇಲ್ಲ. ಅಣ್ಣ ನಿನ್ನಂತ ಅಣ್ಣ ಎಲ್ಲಿ ಸಿಗ್ತಾರೆ ಅಣ್ಣ? ದೇವರು ಕೊಟ್ಟ ತಂಗಿ ಅಲ್ಲ ಇದು, ದೇವರು ಕೊಟ್ಟ ಅಣ್ಣ ಇದು. ನೋಡೋಣ ಏನ್ ಮಂಜೂರ್ ಇದು? ಜಿಗ್ಜಾಗ್ ಫಾಲ್ಸ್ ಆಗ್ತಾ ಇದ್ರ ಅದು ಏನ್ ಮಾಡ್ತಾ ಇದ್ರಿ? ಇಲ್ಲಿ ತೋರಣ ಕಟ್ತಾ ಇದ್ರ? 1, 2, 3, 4, 5. 2 ಎಣ್ಸಿದ್ದೀನಿ ಅದಕ್ಕೆ. 5, 6ನೇದು ಕೆಳಗೆ ಬಿತ್ತಲ್ಲ? ಇಲ್ಲಿ ಮೇಡಮ್ 2 ನನಗೆ ಥ್ರೆಡ್ ಸಿಗ್ಲಿಲ್ಲ, 2 ಒಂದಕ್ಕೆ ಏರಿಸಿದ್ದೀನಿ. ಟ್ಯಾಲೆಂಟ್ ಅಂದ್ರೆ ಇದು ಗುರು. ಕೊನೆಗೆ ಥ್ರೆಡ್ ಖಾಲಿ ಆಗ್ಬಿಟ್ಟಿದೆ ಅಂತ 2 ಸೂಜಿಗೆ ಒಂದೇ ದಾರನ ಪೊಣ್ಸಿದ್ದಾರೆ. ಸೊ ಅಲ್ಲಿಗೆ 6 ಸೂಜಿಗೆ ದಾರನ ಪೊಣ್ಸಿ ಈ ಆಟದಲ್ಲಿ ಗೆದ್ದಿರೋದು ನಾನು ಹೇಳಿಲ್ವಾ ಮಂಜುನೇ ಗೆಲ್ಲೋದು ಅಂತ? ನನ್ಗೆ ಗೊತ್ತಿತ್ತು ಮಂಜು, ನಾನು ಹೇಳ್ಕೊಟ್ಟಂಗೆ ಆಡಿದಾರಲ್ಲ ನಮ್ಮ. ಯಾರು ಹೇಳ್ಕೊಟ್ಟಿದ್ದ ನಮಗೆ? ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಮಂಜುರೇ, ಸೂಪರ್ ಆಗಿ ಆಟ ಆಡಿದಕ್ಕೆ. ನಿಮ್ಗೆ ಅಮೃತ್ ನೋನಿ ಅವ್ರ ಕಡೆಯಿಂದ ಈ ಗಿಫ್ಟ್ ಇದೆ. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಕಂಗ್ರ್ಯಾಚುಲೇಷನ್. ವೆಲ್ಕಮ್ ಬ್ಯಾಕ್. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ. ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ.
ಈಗ ಆಟ ಆಡಿಸ್ತೀನಿ ಅಂತ ಔಟ್ಡೋರ್ಗೆ ಕರ್ಕೊಂಡ್ಬಂದ್ಬಿಟ್ಟಿದೀನಿ ಮಹಾಲಕ್ಷ್ಮಿ ನಿಮ್ಮನ್ನೆಲ್ಲ. ಈಗ ನಾನು ಸ್ವಲ್ಪ ಮಾತಾಡಿ ಆಮೇಲೆ ಆಟ ಆಡ್ಬೇಕು, ಓಕೆನಾ? ನಿಮ್ ಕೇಟ್ರಿಂಗ್ ಬಿಸ್ನೆಸ್ ಬಗ್ಗೆ ನನ್ಗೆ ಹೇಳ್ತಾ ಇದ್ರಿ. ಸೊ ಕೇಟ್ರಿಂಗ್ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಯಾರಿಗ ಅನ್ಸಿದ್ದು, ಹೇಗೆ ಶುರು ಆಯ್ತು? ನಮ್ಮ ಮನೆಯವ್ರಿಗೆ ಇಷ್ಟ ಆಗಿ ಅವ್ರು ಫಸ್ಟ್ ಇಂದ ಅದೇ ಅಲ್ವಾ ಮಾಡ್ತಾ ಇದ್ದಿತ್ತು, ಹಂಗಾಗಿ ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ನಿಮ್ಗೆ ಎಷ್ಟು ಇಷ್ಟ ಆಯ್ತು ಕೇಟ್ರಿಂಗ್ ಬಿಸ್ನೆಸ್? ಯಾಕಂದ್ರೆ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಅಲ್ವಾ. ಈಗ ಮನೆಯಲ್ಲೇ ಒಂದ್ 4 ಜನ ಇದ್ರೆ ಒಬ್ಬೊಬ್ರು ರುಚಿ ಒಂದೊಂದ್ ತರ ಇರುತ್ತೆ. ಒಬ್ರಿಗೆ ಖಾರ ಇಷ್ಟ, ಒಬ್ರಿಗೆ ಖಾರ ಕಮ್ಮಿ ಇಷ್ಟ, ಒಬ್ರಿಗೆ ಉಪ್ಪು ಜಾಸ್ತಿ ಇಷ್ಟ, ಒಬ್ರಿಗೆ ಉಪ್ಪೇ ಹಾಕ್ಬಾರ್ದು. ಹಿಂಗಿರುವಾಗ ಸಾವಿರಾರು ಜನಕ್ಕೆ ಅಡಿಗೆ ಮಾಡಿ ಬಡಿಸುವಾಗ ಏನ್ ಫೀಲಿಂಗ್ ಇರುತ್ತೆ? ನನ್ಗೂ ಸ್ವಲ್ಪ ಅಡ್ಗೆ ಮಾಡಕ್ ಬರ್ತಾ ಇರ್ಲಿಲ್ವಲ್ಲ, ಅವರಿಂದ ನಾನು ತುಂಬಾ ಚೆನ್ನಾಗಿ ಅಡ್ಗೆ ಮಾಡಕ್ ಕಲ್ತ್ಕೊಂಡೆ. ಇದು ಎಲ್ಲದರಲ್ಲೂ ಪಾಸಿಟಿವಿಟಿ ಹುಡುಕ್ಬೇಕು ಅನ್ನೋದನ್ನ ಇವ್ರನ್ನ ನೋಡಿ ಕಲಿಬೇಕು ನಾನು. ಈಗ ಕೈ ರುಚಿ ಅಂತಾರಲ್ಲ, ಕೆಲವ್ರದ್ದು ಕೈ ರುಚಿ ಹೆಂಗಿರುತ್ತೆ ಅಂದ್ರೆ ಅವ್ರು ಎಷ್ಟೇ ಸಿಂಪಲ್ ಆಗಿ ಡಿಶ್ ಮಾಡಿದ್ರು ಈ ತರ ನಾನು ಯಾವತ್ತೂ ತಿಂದಿರ್ಲಿಲ್ಲ ಅಂತ ಅನ್ಸ್ಬಿಡುತ್ತೆ. ಆ ತರದಲ್ಲಿ ನಿಮ್ ಯಜಮಾನ್ರ ಕೈ ರುಚಿ ಯಾವ ಲೆವೆಲ್ಗಿದೆ? ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇವ್ರಿಗೆ ಈಗಲೇ ಬಾಯಲ್ಲಿ ನೀರು ಬರ್ತದೆ. ತುಂಬಾ ಚೆನ್ನಾಗಿ ಯಾವ್ದು ಸಕ್ಕದಾಗಿ ಅಡಿಗೆ ಮಾಡ್ತಾರೆ ಅವ್ರು? ಯಾವ ಡಿಶ್? ಸ್ವೀಟ್ ಚೆನ್ನಾಗಿ ಮಾಡ್ತಾರೆ, ಅದ್ರಲ್ಲಿ ಕ್ಯಾರೆಟ್ ಹಲ್ವಾ ತುಂಬಾ ಇಷ್ಟ, ಒಬ್ಬಟ್ಟು ಇಷ್ಟ. ಅಣ್ಣ ನಡಿಯೋಣ ಬೆಂಗಳೂರಿಗೆ ಹೋಗೋಣ, ಏನಣ್ಣ ಮಾಡ್ತೀವಿ? ಕ್ಯಾರೆಟ್ ಹಲ್ವಾದ್ವರೆಗೂ ಓಕೆ ಅಣ್ಣ, ಬೇಳೆ ಒಬ್ಬಟ್ಟು ವಿಷಯ ಬಂದಾಗಿಂದ ನಿಮ್ಮನ್ನ ಕಿಡ್ನಾಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ನಾನು. ಕೇಟ್ರಿಂಗ್ ಹೆಂಗಿದ್ರು ಇವ್ರು ಇದಾರೆ, ಅಲ್ಲಿ ಸುಮಾ ಅವ್ರು ಇದಾರೆ, ಮೇಡಮ್ ಇದಾರೆ, ಎಲ್ಲ ನಡ್ಸ್ಕೊಂಡು ಹೋಗ್ತಾರೆ. ಮೇಡಮ್ ಕರ್ಕೊಂಡು ಹೋಗ್ಲಿ ಯಜಮಾನ್? ನಡೀರಿ, ನಾವು ಬರ್ತೀವಿ. ಈಗ ನಾನು ಔಟ್ಡೋರ್ ಕರ್ಕೊಂಡ್ ಬಂದಿದ್ದೀನಿ, ಗೇಮ್ ಆಡ್ಸೋಣ ಅಂತ ಅನ್ಕೊಂಡಿದೀನಿ. ಗೇಮ್ ಏನು ಅಂತ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ? ಇಲ್ಲ ಮೇಡಮ್. ಓಕೆ, ಇವಾಗ ನಾನು ಪ್ರಾಪರ್ಟಿ ತರಿಸ್ಬಿಡ್ತೀನಿ, ಆಟ ಏನು ಅಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಅತ್ತೆ ಮಕ್ಳು ನಕ್ಕರಿ ಇಲ್ಲ, ಅತ್ತೆ ಮಕ್ಳು ಬರ್ರೋ. ಪ್ರಾಪರ್ಟಿ ಹೆಂಗಿದೆ ನಿಮ್ಗೆ? ಸಿಕ್ಕಾಪಟ್ಟೆ ಫ್ಯಾಮಿಲಿಯರು. ಸರ್, ನೀವ್ ಯಾವತ್ತಾದ್ರೂ ಅಡ್ಗೆ ಮನೆಗೆ ಹೋಗಿದ್ದೀರಾ? ಇಲ್ಲ, ಹೋಗಿಲ್ಲ. ಸೌಂಟು ಅನ್ನೋದು ಏನು ಅಂತ ಗೊತ್ತಾ? ಅಣ್ಣನ ಜೊತೆ ಸ್ವಲ್ಪ ಹೆಲ್ಪ್ ಮಾಡಕ್ ಹೋಗಿದ್ದೆ. ಯಾರ ಜೊತೆ? ಅಣ್ಣನ ಜೊತೆ ಹೆಲ್ಪ್ ಮಾಡಕ್ ಅಣ್ಣನ ಜೊತೆ. ನಾ ಹೆಂಡತಿ ಜೊತೆ ಅಂದಂಗಾಯ್ತು. ಹೆಂಡತಿಗೆ ಹಿಂಗಿದೆ, ಇನ್ನು ಅವ್ರ ಹೆಂಡತಿಗೆ ಹೆಲ್ಪ್ ಮಾಡಿದ್ರೆ ಹಿಂಗಿರುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಈಗ ಆಟ ಏನಪ್ಪಾ ಅಂದ್ರೆ ಸಿಂಪಲ್. ಚಿತ್ರಾನ್ನಕ್ಕೆ ಏನೇನ್ ಐಟಮ್ಸ್ ಬೇಕೋ ಎಲ್ಲ ಇಟ್ಟಿದ್ದೀನಿ, ಒಗ್ಗರಣೆ ಹಾಕಿ ಅನ್ನನೂ ಮಾಡಿಟ್ಬಿಟ್ಟಿದೀನಿ. ಚಿತ್ರಾನ್ನ ಮಾಡ್ಬೇಕು. ಆದರೆ ಈ ಆಟನ ಒಬ್ರೇ ಆಡಿದ್ರೆ ಟೆನ್ಷನ್ ಆಗುತ್ತಲ್ವಾ, ಅದಕ್ಕೆ ಯಜಮಾನ್ರು ಜೊತೆಗೆ ಆಡಿಸ್ತಾ ಇದೀವಿ. ನೀವು ನಿಮ್ ಯಜಮಾನ್ರು ನಿಂತ್ಕೊಂಡು ಒಗ್ಗರಣೆ ಹಾಕಿ ಚಿತ್ರಾನ್ನ ಮಾಡ್ಬೇಕು. ಸಖತ್ ಸಿಂಪಲ್ ಅಲ್ವಾ? ಬನ್ನಿ ಪೊಸಿಷನ್ ಕೊಡಿ. ಪೊಸಿಷನ್ ಹೆಂಗ್ ಕೊಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ, ಯಾಕಂದ್ರೆ ಅದು ಸ್ಪೆಷಲ್ ಪೊಸಿಷನ್. ಬನ್ನಿ ನಿಂತ್ಕೊಳ್ಳಿ. ಅಲ್ಲಿರಿ, ಹಂಗೆ ಇರಿ. ಪೊಸಿಷನ್ ಆಮೇಲೆ ಹೇಳ್ತೀನಿ. ನಿಮಗೆ ಸಿಗ್ತಾ ಇರೋ ಕಾಲಾವಕಾಶ ಎಷ್ಟು ಅಂತ ಫಸ್ಟ್ ಹೇಳ್ತೀನಿ. ನಿಮಗೆ ಸಿಗ್ತಾ ಇರೋ ಕಾಲಾವಕಾಶ 5 ನಿಮಿಷ ಕೊಡೋಣ. ಯಾಕ್ರು 5 ನಿಮಿಷ ಕೊಡೋಣ? ಓಕೆ, 5 ನಿಮಿಷ ಕೊಡ್ತಾ ಇದೀವಿ. 5 ನಿಮಿಷದಲ್ಲಿ ಒಗ್ಗರಣೆ ಹಾಕಿ ಅನ್ನ ಹಾಕಿ ಕಲಸಿ ಚಿತ್ರಾನ್ನ ಮಾಡಬೇಕು. ಓಕೆನಾ? ಎಷ್ಟು ಈಸಿ ಅಲ್ವಾ? ಓಕೆ, ಎಷ್ಟು ಈಸಿ ಅಂತ ಹೇಳಿದ ಮೇಲೆ ನಾವು ಸ್ವಲ್ಪ ಈಸಿನ ಕಷ್ಟ ಮಾಡ್ತಿದ್ರೆ ನಮ್ ಕೆಲ್ಸಕ್ಕೆ ಏನ್ ಮರ್ಯಾದೆ ಇರುತ್ತೆ ಹೇಳಿ ಮಂಜು ಅವರೇ? ಅಲ್ವಾ ಮಂಜು ಅವರೇ? ಅದಕ್ಕೆ ನಮ್ಮ ಅತ್ತೆ ಮಕ್ಳ ಹತ್ರ ಇನ್ನೊಂದು ಗಿಫ್ಟ್ ಇಟ್ಟಿದ್ದೀನಿ ನಾನು, ಅದನ್ನ ತರಿಸ್ಬಿಡ್ತೀನಿ ಫಸ್ಟ್. ಓಕೆ, ಅತ್ತೆ ಮಕ್ಳ ಗಿಫ್ಟ್ ತಗೊಂಬನ್ನಿಪ್ಪ. ಈಗ ವಿಷಯ ಏನು ಅಂದ್ರೆ ಇಲ್ಲಿ ಬ್ಲೈಂಡ್ ಫೋಲ್ಡ್ ಇದೆ. ಏನಪ್ಪಾ ಅಂದ್ರೆ ಯಜಮಾನ್ರ ಕಣ್ಣಿಗೆ ಮಾತ್ರ ಬ್ಲೈಂಡ್ ಫೋಲ್ಡ್ ನ ಹಾಕಿರ್ತೀವಿ, ನಿಮ್ ಕಣ್ಣಿಗೆ ಇರೋದಿಲ್ಲ. ಸೊ ನೀವು ಆರಾಮಾಗಿ ಅಡಿಗೆ ಮಾಡ್ಬೋದು, ಟೆನ್ಷನ್ ಇಲ್ಲ. ಯಜಮಾನ್ರ ಕಣ್ಣಿಗೆ ಮಾತ್ರ ಬ್ಲೈಂಡ್ ಫೋಲ್ಡ್ ಇರುತ್ತೆ. ಓಕೆನಾ? ಹಾಕ್ಬಿಡ್ತೀನಿ. ಫಸ್ಟ್ ಆ ಕೆಲಸ ಮಾಡ್ತೀನಿ. ಹಾಕ್ಲಾ? ಕಣ್ಣ ಮುಚ್ಚೆ ಕಾಡೆ ಗೂಡೆ ಒದ್ದಿನ ಮೂಟೆ ಉರುಳ್ ಹೋಯ್ತು ನಮ್ಮ ಹಕ್ಕಿ ನಿಮ್ಮ. ಇದೆಷ್ಟು? ಮ್ಯಾಮ್ 5. ಓ, ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಈ ಬರೋಣ. ಯೋಧರೇ, ಸಿದ್ಧರಿದ್ದೀರಾ? ನಾನು ಅಲ್ಲಿಲ್ಲ, ಇಲ್ಲಿರೋದು. ಕರೆಕ್ಟ್ ಆಗಿ ಕಾಣಿಸ್ತಾ ಇದೀನಾ? ಬ್ಲೈಂಡ್ ಫೋಲ್ಡ್ ಕಟ್ಟಿದ್ದೀರಾ, ಹೆಂಗ್ ಕಾಣಿಸ್ತೀರಾ? ವೆರಿ ಗುಡ್ ಸರ್, ಗುಡ್ ಆನ್ಸರ್, ಐ ಲೈಕ್ ಇಟ್. ಇಲ್ಲಿ ನಿಂತ್ಕೊಳ್ಳಿ, ಇವಾಗ ಅಲ್ಲೇ ನಿಂತ್ಕೊಳ್ಳಿ. ಮೇಡಮ್ ನೀವು ಮುಂದೆ ಬನ್ನಿ. ಮೇಡಮ್ ಸರ್, ಏನ್ ಸರ್ ರೊಮ್ಯಾಂಟಿಕ್ ಆಗಿ ಹೆಂಡ್ತಿನ ಹಿಡ್ಕೊಳಕ್ಕೆ ಹೋಗ್ತೀರಾ? ಕಿಚನ್ ಕರ್ಸ್ಬಿಟ್ಟು ಅಡಿಗೆ ಮಾಡಿ ಅಂತಂದ್ರೆ ಸರಿ ಸರ್, ನಿಮ್ಮ ಆಸೆ ಈಡೇರಿಸ್ಬಿಡ್ತೀನಿ. ಈಗೇನು ಇನ್ನೊಂದು ಟ್ವಿಸ್ಟ್ ಕೊಡ್ತೀನಿ ಅಂದ್ರೆ, ಮೇಡಮ್ ನಿಮ್ಮ ಕೈಯನ್ನ ಹಿಂಗೆ ಯಜಮಾನ್ರನ್ನ ಲಾಕ್ ಮಾಡ್ಕೊಳ್ತೀರಾ. ಸರ್, ಲಾಕ್ ಮಾಡ್ಕೊಂಡ್ಬಿಡೋದಲ್ಲ ಸರ್, ನೀವು ಅಡ್ಗೆ ಮಾಡ್ಬೇಕು. ಹೆಂಡತಿ ಇಟ್ಕೊಳ್ತಾರೆ, ನೀವು ಇಲ್ಲಿ ಅಡ್ಗೆ ಮಾಡ್ಬೇಕು. ಹೆಂಡತಿ ನಿಮ್ಗೆ ಹೇಳ್ತಾರೆ ಯಾವ್ಯಾವ ಸಾಮಾನು ಎಲ್ಲೆಲ್ಲಿದೆ. ಈರುಳ್ಳಿ ತಗೊಳ್ರಿ, ಬಲಕ್ಕಿದೆ, ಅದೇನ್ ಮಾಡ್ತೀರಾ ಮಾಡಿ. ಬೂಂದಿ ಮಾತ್ರ ಮಾಡ್ಬೇಡಿ, ಚಿತ್ರಾನ್ನ ಮಾಡಿ. ಓಕೆನಾ? ಎಲ್ಲ ಅರ್ಥ ಆಗಿದೆಲ್ಲ? ಒಂದ್ ಗತಿ ಕಾಣಿಸ್ತಾರೆ. ಲಕ್ಕುಂಡಿಟ್ಟು ಬೆಂಗಳೂರು ಅವ್ರ ಕತೆ. ನಿಮ್ದು ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ನೋಡೋಣ. ಮುಂದೆ ನಿಂತ್ಕೊಳ್ಳಿ. ಸರ್ ಫುಲ್ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು ದಿನ ಆಗಿತ್ತು.
ಅಂದ್ರೆ ಅಡಿಗೆ ಮಾಡಿ. ಓಕೆ ರೆಡಿ? ಓಕೆ, ಇದು ಟಾಸ್ಕ್ ಸರ್. ಏನು ರಿಯಾಕ್ಷನ್ ಇಲ್ವಲ್ಲ ಸರ್? ಅಯ್ಯೋ 12 ವರ್ಷದಿಂದ ಇನ್ನು ಇದನ್ನ ನೋಡ್ತಾ ಇದೀನಿ ಬಿಡಿ. ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಸ್ಟಾರ್ಟ್. ಉಪ್ಪು ಹುಳಿ ಖಾರ ಬಿದ್ರೆ ಟೇಬಲ್ಲು ತಿನ್ನಬಹುದು. ಕೋಳಿ ಕುಯ್ಯಂಗ್ ಹೇಳ್ತಾವ್ರೆ, ಕುಯ್ಯಿರಿ ಕುಯ್ಯಿರಿ ಅಂತ. ಈರುಳ್ಳಿ ಹೆಚ್ಚುರಿ ಕೇಳಿದ್ದೆ, ಈರುಳ್ಳಿ ಕುಯ್ಯಿರಿ ಇವತ್ತೇ ಕೇಳಿದ್ದೆ. ಉಪ್ಪು ಹುಳಿ ಖಾರ ಬಿದ್ರೆ ಕೆಳಗೆ ಬೀಳ್ತೈತೆ. ಈ ಕಡೆ ಬಾ, ಇನ್ನೂ ಸ್ವಲ್ಪ ಆ ಕಡೆ ಇಲ್ಲಿ ಈ ಕಡೆ ಬೈ, ಈ ಕಡೆ ಬೈ, ಈ ಕಡೆ ಸಾಕು. ಸಾಕು ರೆಡಿ ಆಗಿದೆ ಈ ಚಿತ್ರ. ತೆಲುಗಲ್ಲಿ ಹೇಳಿದ್ರೆ ಅದು ಕನ್ನಡ ಟ್ರಾನ್ಸ್ಲೇಟ್ ಯಾರು ಮಾಡೋದು? ಚಿನ್ನಪ್ಪು ಭವ್ಯ ಅದ್ರ ಮೇಲ್ಗಡೆ ಇದನ್ನ ತಗೋ, ಇದನ್ನ ಸೌಟ್ ತಗೋ. ಲೆಫ್ಟ್ ಸೈಡಾಗೆ ಎಣ್ಣೆ ಇದೆ ತಗೋ. ಕ್ಯಾಪ್ ತೆಗಿ, ಕ್ಯಾಪ್. ಮೇಡಮ್ ನೀವು ಕೈ ಎತ್ತಂಗಿ ಹೆಲ್ಪ್ ಮಾಡಂಗಿಲ್ಲ. ಓಕೆ ಮೇಡಮ್. ಸರ್ ಒಲೆ ಯಾವತ್ತಾದ್ರೂ ಹಂಚಿದ್ದೀರಾ? ವೆರಿ ಡೇಂಜರಸ್. ಈ ಕಡೆ ಕುಡ್ದು ಎಡಂ ಪಕ್ಕ. ಅಮ್ಮ ಎತ್ತು. ಅಮ್ಮ ಇಲ್ಲೇನಾಗ್ತದೆ ನೋಡಿ. ಜೀರಿಗೆ ಅಲ್ಲಿ ಇದು ಅದು ಇದು ಸಣ್ಣಗೆ ಬರ್ಲಿ. ಒಲೆ ಸಣ್ಣ ಮಾಡಕ್ಕೆ ನೀವು ಮುಟ್ಟಂಗಿಲ್ಲ, ನೀವು ಮುಟ್ಟಂಗಿಲ್ಲ. ಸ್ಟವ್ ಕಡಿಮೆ ನೀವು ಮಾಡಂಗಿಲ್ಲ, ನೀವು ಮಾಡಂಗಿಲ್ಲ, ನೀವು ಕೊತ್ತಂಬರಿ తీసుకో. ಕೊತ್ತಂಬರಿ ಇವರು ಒಂದ್ ರೇಂಜಿಗೆ ಕಡಲೆಬೇಳೆ ಜೀರಿಗೆನೂ ಹಾಕ್ತಾರ ಸರ್ ಚಿತ್ರಾನ್ನಕ್ಕೆ? ಹೌದಾ? ಫಾಸ್ಟಾಗಿ ಈ ಕಡೆ ನಾನು ಹಿಂದಕ್ಕೆ ಅಲ್ಲಿಗೆ ಇದನ್ನ ಎತ್ಕೋದು. ಚಾಕು ಸೈಡ್ ಗಿಡ. ಇನ್ನ 2 ನಿಮಿಷ ಇದೆ. ನಿಧಾನ ಹೇಳು ಜೋರಾಗಿ. 2 ನಿಮಿಷ ಇದೆ ಅಂತ ಹೇಳು. 2 minutes ಇದೆ. ಏನ್ ಹುಡುಕ್ತಾ ಇದ್ದೀರಾ? ಓ ಚಾಕುನ ಇಂಟ್ರೊಡ್ಯೂಸ್ ಮಾಡಿಸ್ತಾವ್ರಿ ಇವತ್ತು. ಅಣ್ಣ ರಂಗೋಲಿ ಆಗಿದೆಯಣ್ಣ, ಟಿಶ್ಯೂ ಕೊಡ್ರು. ರಂಗೋಲಿ ಚಿತ್ರಾನ್ನ ತಿನ್ಬೇಕು ಇವತ್ತು. ಸಾಕು. ಲಾಸ್ಟ್ 1 minute ಹೇಳು ಜೋರಾಗಿ. ಲಾಸ್ಟ್ 1 minute. ಲಾಸ್ಟ್ 1 minute ಅಂತ ಹೇಳಿ ಅವ್ರಿಗೆ ಜೋರಾಗಿ. ಲಾಸ್ಟ್ 1 minute ಅಣ್ಣ, ಬೇಗ ಮಾಡು, ಬೇಗ ಬೇಗ. ನಾಗು ಸಾಲು. ಒಂದೇ ನಿಮಿಷ ಇದೆ ನಾಗು. ಮೇಡಮ್ ಅವ್ರದ್ದು ಆಗೋಯ್ತು. ಅದೇ ಅವ್ರು ಮಾಡ್ಲಿ. ಅವ್ರು ಈ ಕಡೆ 30 seconds. 20 seconds. 30 ಇಂದ ಎಣಿಸು. 30 ಇಂದ ಜೋರಾಗಿ. ಉಪ್ಪು ಹುಳಿ ಖಾರ ಬಿದ್ರೆ ನಾಲಿಗೆ ನಗೆ ಇದ್ರೆ ಬಾಳೆ 19, 18, 17, 16, 15, 14, 13, 12, 11, 10, 9, 8, 7, 6, 5, 4, 3, 2, 1. ಸ್ಟಾಪ್. ನನ್ನ ಪ್ರೀತಿಯ ಗೆಳೆಯರೇ, ಬಂದು ತೋರಿಸಿ ಇಲ್ಲಿ ಏನಾಗಿದೆ, ಯಾವ ರೀತಿ ಅನಾಹುತ ಆಗಿದೆ, ಯಾವ ರೀತಿ ಡೆಮಾಲಿಷನ್ ಆಗಿದೆ ಅಂತ ಒಂದು ಸ್ವಲ್ಪ ಕ್ಲೋಸ್ ಅಲ್ಲಿ ನಮ್ಮ ವೀಕ್ಷಕರಿಗೂ ತೋರಿಸಿ ಅಂತ. ನಮ್ಮ ಮಂಜು ಆ್ಯಂಡ್ ಹಸ್ಬೆಂಡ್ ಮಾಡಿರೋದು. ಈಗ ಭವ್ಯ ಅವರು ಭವ್ಯ ಅವ್ರು ಏನು ಮಾಡ್ತಾರೋ ಏನೋ ಅನ್ಕೊಂಡಿದ್ದೆ ಗುರು. ಅದು ಏನಾಯ್ತೋ ಏನೋ ಲಾಸ್ಟಲ್ಲಿ ಯಜಮಾನ್ರು ಜೋಶ ಬಂದ್ಬಿಟ್ರು. ಹೆಂಡ್ತಿನ ತಪ್ಕೊಂಡಿದ್ದ ಜೋಶ ಏನೋ ಗೊತ್ತಿಲ್ಲ, ಈ ಲೆವೆಲ್ಗೆ ಬೌಲ್ಗೆ ಹಾಕಿ ರೆಡಿ ಮಾಡಿಕೊಟ್ಬಿಟ್ರು. ಏನು ಸರ್, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನಿಮ್ಮಿಂದ. ಹೆಂಡತಿ ಪಕ್ಕದಲ್ಲಿದ್ರೆ ಎಲ್ಲ ಗಂಡಸ್ಗೂ ಬಂದ್ಬಿಡುತ್ತೆ ಮೇಡಮ್ ಧೈರ್ಯ. ಕೊಡಿ ಸರ್ ಕೈ, ಕೊಡಿ ಸರ್ ಕೈ, ಕೊಡಿ ಸರ್ ಕೈ, ಕೊಡಿ ಸರ್ ಕೈ.
ವೆರಿ ಗುಡ್, ಹಚ್ಚಿದ್ರು. ಈಗ ಟೇಸ್ಟ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳೋರು ಯಾರು? ದಿ ಒನ್ ಅಂಡ್ ಓನ್ಲಿ ನನ್ನ ಪ್ರೀತಿಯ ಅಮ್ಮ ಬಾರಮ್ಮ. ಈಗ ಮೋಸ ಮಾಡಂಗಿಲ್ಲ ಅವ. ಏನು ಅಂದ್ರೆ ಮ್ಯಾಟ್ರು ಕರೆಕ್ಟಾಗಿ ಹೇಳ್ಬೇಕು. ಇವ್ರದ್ದು ಚೆನ್ನಾಗಿದೆ ಚಿತ್ರಾನ್ನ, ಅವ್ರದ್ದು ಚೆನ್ನಾಗಿದೆ ಚಿತ್ರಾನ್ನ. ಹೇಳ್ತೀನಿ. ಎರಡು ಚೆನ್ನಾಗಿದೆ ಅನ್ಬೇಕಂತೆ. ಇಲ್ಲ ಮೇಡಮ್, ನಾನ್ ಮಗಳು ಇದಕ್ಕೆ ಇಲ್ಲ, ನ್ಯಾಯ ಹೆಂಗಿದ್ರೆ ಹಂಗೆ. ನ್ಯಾಯ ಹೆಂಗಿದ್ರೆ ಹಂಗೇನಾ? ನನ್ನ ಅಮ್ಮ ನಾನು ತುಂಬಾ ಸ್ಟ್ರಿಕ್ಟ್. ಹೋಗೋಣ, ಫಸ್ಟ್ ಯಾವ ಕಡೆ ಹೋಗೋ ಧೈರ್ಯ ಮಾಡ್ತೀರಿ? ನಮ್ಮ ದೊಡ್ಡ ಮಗನ ಕಡೆ ಹೋಗಿ. ಗೊತ್ತು ಅವ್ರಿಗೆ. ಓಕೆ, ಹೋಗೋಣ. ನಾನು ಇದೀನಮ್ಮ, ಹೆದರ್ಕೋಬೇಡಿ. ಸರಿ. ಬನ್ನಿ. ನೋಡಿ ಅಮ್ಮ, ನಮ್ಮ ಅತ್ತೆ ಮಕ್ಕಳು ಒಂದು 5-6 ಸ್ಪೂನ್ ಇಟ್ಟಿದ್ದಾರೆ. ತಿನ್ನಕ್ ಧೈರ್ಯ ಮಾಡ್ತಿರೋರು ನೀವು ಒಬ್ರೆ. ಸರ್, ಒಂಚೂರು ಕಣ್ಣಿಗೆ ಕಟ್ಟಿರೋ ಬಟ್ಟೆನ ತೆಗಿರಿ. ಅಮ್ಮನ ರಿಯಾಕ್ಷನ್ ನೋಡಿರಂತೆ. ನೀವು ತೆಗಿರಿ ಸರ್. ಎಲ್ಲ ಪ್ರಪಂಚ ಹಂಗೆ ಇದೆ ಸರ್. ಯಾವ್ದಾದ್ರು ಎಲ್ಲೆಲ್ಲಿತ್ತೋ ಅಲ್ಲಲ್ಲೇ ಇದೆ. ನಿಮ್ಮ ಅಮ್ಮನ ರಿಯಾಕ್ಷನ್ ನೋಡ್ಕೊಂಬಿಡಿ. ಉಪ್ಪು ಖಾರ ಚೆನ್ನಾಗೈತೆ. ನಿಮ್ ರಿಯಾಕ್ಷನ್ ಯಾಕೋ ಚೆನ್ನಾಗಿಲ್ಲ? ಇಲ್ಲ, ಉಪ್ಪು ಖಾರ ಚೆನ್ನಾಗೈತೆ. ಪರವಾಗಿಲ್ಲ, ಖಾರ ಜಾಸ್ತಿ ಇದೆ. ಖಾರ ಜಾಸ್ತಿ ಇದೆ. ನಮಗ ಆಗಲ್ಲ ಸರ್, ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಅಲರ್ಜಿ. ಇದು ಚಿತ್ರಾನ್ನ ಅಂತ ಅನ್ನಿಸ್ತಾ ಇದೆಯಾ ಅಥವಾ ಏನ್ ಅನ್ನಿಸ್ತಾ ಇದೆ? ನನಗೆ ಚಿತ್ರಾನ್ನ ಅಲ್ಲ ಅನ್ನಿಸ್ತಾ ಇದೆ. ಏನ್ ಅನ್ನಿಸ್ತಾ ಇದೆ ಅದು? ಒಗ್ಗರಣೆ ಅನ್ನೋ ತರ ಇದೆ. ಒಗ್ಗರಣೆ ಅನ್ನೋ ತರ ಇದೆ. ಬಾ ಅಮ್ಮ, ಆ ಕಡೆ ಹೋಗೋಣ. ಭವ್ಯ ಅವ್ರ ಅಂಗಡಿಲಿ ಎಷ್ಟು ವ್ಯಾಪಾರ ಆಗುತ್ತೆ ನೋಡೋಣ. ಅವ್ರಾದ್ರೂ ಚಿತ್ರಾನ್ನ ಮಾಡಿದಾರ ನೋಡೋಣ, ಹೊಟ್ಟೆ ತುಂಬಿಸ್ಕೊಳಕ್ಕೆ. ಗಾಬ್ರೇಶ್ವರಿ ಅಂತ ಹೆಸರಿಡ್ತೀನಿ ನೆಕ್ಸ್ಟ್. ತಡ್ಕೋಬೇಡಮ್ಮ, ಏನ್ ರಿಯಾಕ್ಷನ್ ಇದ್ರು ತೋರ್ಸಮ್ಮ. ಈ ಕಡೆ ಜಾಗ ಇದೆ, ಹೋಗ್ಬಿಟ್ಟು ಬರೋಣ ಬೇಕಾದ್ರೆ ಒಂದ್ಸಲ. ಅರ್ಶಿನ ಜಾಸ್ತಿ ಆಗಿದೆ. ಅರ್ಶಿನ, ಅವರು ಅರ್ಶಿನ ಶಾಸ್ತ್ರ ಅನ್ಕೊಂಡ್ಬಿಟ್ರಿ ಯಜಮಾನ್ರು. ಆ ಒಗ್ಗರಣೆಗೆ ಸಾಸಿವೆ ಅಂತ ತಕ್ಷಣ ಅರ್ಶಿನ ತೆಗೆದು ನೀವು ಟೇಸ್ಟ್ ಮಾಡಿ. ನಾನಮ್ಮ, ನಾನು ನೋಡಮ್ಮ ನಿನ್ ಮಗಳು. ಅರ್ಶಿನ ಜಾಸ್ತಿ ಅಷ್ಟೇ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಇದು ಚಿತ್ರಾನ್ನ ಅನ್ಸ್ತಾ ಇದೆಯಾ? ನನ್ನ ಹಣೆಗೂ. ಹೌದಾ? ಸೊ ಇದೇ ಚಿತ್ರಾನ್ನ ಅನ್ಸ್ತಿದೆ. ಗುರು ಲಾಸ್ಟ್ ಬಾಲ್ ಅಲ್ಲಿ 6 ಹೊಡೆದ್ರು ಗುರು ಇವರು. ಸೊ ಈ ಸುತ್ತಿನಲ್ಲಿ ವಿನ್ನರ್ ಭವ್ಯ ಮತ್ತು ನಾಗಾರ್ಜುನ್. ಭವ್ಯ ಮತ್ತು ನಾಗಾರ್ಜುನ್ ಅವ್ರಿಗೆ ಬರ್ಲಿಕ್ಕೆ ಚಪ್ಪಾಳೆ. ಸೊ ಈ ಸುತ್ತಿನಲ್ಲಿ ಗೆದ್ದಂತ ಭವ್ಯ ಅಂಡ್ ನಾಗಾರ್ಜುನ್ ಅವ್ರಿಗೆ ಎಂಡ್ಯೂರಾ ಅವ್ರ ಕಡೆಯಿಂದ ಗಿಫ್ಟ್ ಇದೆ, ದಯಮಾಡಿ ತಗೊಂಬನ್ನಿ. ಎಂಡ್ಯೂರಾ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಇವ್ರ ಕಡೆಯಿಂದ ನಿಮ್ಗೆ ಗಿಫ್ಟ್. ಕಂಗ್ರ್ಯಾಚುಲೇಷನ್. ಅಲ್ಲ ಸರ್, ಈ ತೆಂಡೂಲ್ಕರ್ ಅಂದ್ರೆ ಕ್ರಿಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್, ಕ್ರಿಕೆಟ್ ದೇವ್ರು ಅಂತಾರೆ. ಅವರು ಒಂದೊಂದ್ಸಲ ಡಕ್ಔಟ್ ಆಗ್ತಾರೆ ಸರ್. ಆದರೆ ನೀವು ಕೇಟ್ರಿಂಗ್ ಬಿಸ್ನೆಸ್ ಅನ್ನ ಅಷ್ಟು ಪ್ರೀತಿಯಿಂದ ನಡೆಸೋರು, ಇದ್ರಲ್ಲೇ ತೇಲಾಡೋರು. ಏನಾಯ್ತು ಸರ್? ಹೆಣ್ಣು ಬಟ್ಟೆ ಕಟ್ಟಿದ್ರೆ ಏನ್ ಅವ್ರಿಗೇನ್ ಪಂಚೆ ಕಟ್ಟಿದ್ದ ನಾನು? ಅವ್ರಿಗೂ ಕಣ್ಣಿಗೆ ಬಟ್ಟೆ ಕಟ್ಟಿದ್ ನಾನು. ನಮ್ದೊಂಥರ ಒಂದು ಪದ್ಧತಿ ಇರುತ್ತೆ. ಅದು ಮೊದಲು ಸಾಸಿವೆ ಹಾಕ್ಬೇಕು, ಆಮೇಲೆ ಜೀರಿಗೆ ಹಾಕ್ಬೇಕು, ಕಡಲೆಬೇಳೆ, ಉದ್ದಿನ ಬೇಳೆ. ಯಾರ್ದು? ಇವ್ರದ್ದು. ಆ ತರ ಹೋಗ್ತಾ ಇರ್ತೈತೆ 1 by 1. ಇಟ್ಸ್ ಓಕೆ. ಅವ್ರ ಕಷ್ಟ ಸುಖ ಏನು ಅಂತ ನನ್ಗೆ ಅರ್ಥ ಆಗ್ತಿದೆ. ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ವಿಚಾರಿಸ್ಕೊಂಡ್ ಬರ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಆಟಕ್ಕೂ ಹೋಗೋಣ. ಆ ಸೆಟ್ ಪ್ರಾಪರ್ಟಿನೆಲ್ಲ ರೆಡಿ ಮಾಡಿಸ್ಬಿಡ್ತೀನಿ. ಸೆಟಪ್ ಚೇಂಜ್ ಆಗಿದೆ, ಗೆಟಪ್ ಚೇಂಜ್ ಆಗಿದೆ. ಈಗ ಆಟ ಆಡೋರು ಯಾರು, ಆಟ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಆಟನ ಆಡೋರು ದೊಡ್ಡ ಮಗ ಅಂಡ್ ಚಿಕ್ಕ ಮಗ. ಆದರೆ ಫಸ್ಟ್ ಅಖಾಡಕ್ಕೆ ಇಳಿತಾ ಇರೋರು ದೊಡ್ಡ ಮಗ. ಅಣ್ಣ, ಆಟ ಏನಂದ್ರೆ ಸಿಕ್ಕಾಪಟ್ಟೆ ಸಿಂಪಲ್ ಅಣ್ಣ. ಇವಾಗ ಮದುವೆ ದಿನ ಹೆಂಡತಿ ಕಾಲ್ಗೆ ನೀವು ಕಾಲುಂಗ್ರ ತೋರಿಸಿದ್ರಿ ಅಲ್ವಾ, ಅದೇ ರೀತಿ ಮೇಡಮ್ ಅವರು ಇವಾಗ ನಿಮ್ಗೊಂದು ಕಾಲುಂಗ್ರ ತೋರಿಸ್ತಾರೆ. ಅದೇನು ಅಂದ್ರೆ ಹಗ್ಗದ ಉಂಗ್ರ. ಆ ಉಂಗ್ರ ನೀವು ಹಾಕೊಂಡ್ಮೇಲೆ ಹೆಬ್ಬೆಟ್ಟಿಗೆ ಕಾಲೆತ್ತಿದ್ರೆ ಅಲ್ಲೊಂದು ಸೂಪರ್ ಆಗಿರೋ ಡಿಶ್ ಇದೆ ನೋಡಿ, ವಡೆ. ಅದು ಕೆಳಗೆ ಬರುತ್ತೆ, ಬಾಯಲ್ಲಿ ನೀರು ಬರ್ತಾ ಇದೆ. ಅದು ಕೆಳಗೆ ಬಂದಾಗ ನೀವು ಬಾಯಿಂದ ಅದನ್ನ ಕಚ್ಚಿ ತಿನ್ಬೇಕು. ಆಯ್ತು. ಇದಕ್ಕೆ ನಾನು 3 ನಿಮಿಷ ಕಾಲಾವಕಾಶ ಕೊಡ್ತೀನಿ. ಅಷ್ಟರೊಳಗೆ ನೀವು ಇದನ್ನ ತಿಂದು ಮುಗಿಸ್ಬೇಕು. ಸೇಮ್ ಆಟ ನಿಮ್ಗೊಂಡ, ಓಕೆನಾ? ರೆಡಿ ಇದ್ದೀರಾ? ಈಗ ದೊಡ್ಡ ಮಗಂಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಿ? ಜೋರಿ. ಅಣ್ಣ, ನೀವು ಆಟದಲ್ಲಿದ್ದೀರಾ? ಅವರೇ ಸಪೋರ್ಟ್ ಮಾಡ್ಬಿಟ್ರು, ಗಂಡ ಹೆಂಡ್ತಿದ್ರು ನಾವು ಅಂತ. ಆಟದಲ್ಲಿ ಯಾರು ಸಪೋರ್ಟ್ ಮಾಡ್ತೀರಾ? ಚಿಕ್ಕ ಮಗಂಗೆ. ಓಕೆ, ಚಿಕ್ಕ ಮಗಂಗೂ ಓಟಿದೆ. ಈ ಸಲ ನಾನು ನಿಮ್ ಕಡೆ, ಕಪ್ಪು ನಮ್ದೇ. ಅಣ್ಣ, ಫಸ್ಟ್ ಆ ಕಡೆಗೆ ನೀವು ಇಳಿಬೇಕು. ಬನ್ನಿ. ಈಗ ಯಜಮಾನ್ರಿಗೆ ಕಾಲುಂಗ್ರ ತೋಡಿಸ್ಬೇಕು ನೀವು. ಬನ್ನಿ. ಓಕೆ, ರೆಡಿನಾ? ಸಪೋರ್ಟ್ ಮಾಡೋದಕ್ಕೆ ನೀವು ರೆಡಿನಾ? ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಗೋ. ಅಡ್ಡ ಬಂತಣ್ಣ.
ಅಮ್ಮ ನೀವೇ ಸಾಕ್ಷಿ ನೋಡಿ ಇಷ್ಟು ತಿಂದಿದ್ದಾರೆ. ಕಾಲ್ ಎತ್ತಿ ಕಾಲ್ ಭಾಗ ತಿಂದಿದ್ದಾರೆ ವಡೆನ. ಈಗ ತಮ್ಮ ಏನ್ ಗತಿ ಕಾಣಿಸ್ತಾರ. ಬನ್ನಿ ನಾಗಾರ್ಜುನ ಅವರೇ. ಅಣ್ಣ ರೆಡಿನಾ? ಹೆಂಡತಿ ಕರೆಕ್ಟಾಗಿ ಕಟ್ಟಿದಾರಾ? ಸೂಪರ್ ಆಕ್ಟರ್ ಅಣ್ಣ ನೀವು. ಪಾಸ್ ನೀವು. ಓಕೆ, ಕಾಲ್ ಎತ್ತಬೇಕು, ತಿನ್ಬೇಕು. ರೆಡಿನಾ? ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಸ್ಟಾರ್ಟ್. ಅಷ್ಟೇ ಬಂತು. ಕೈ ಮುಟ್ಟಂಗಿಲ್ಲ. ಎಡಗಾಲು ಕಾನ್ಸಂಟ್ರೇಟ್ ಮಾಡು. ಅದನ್ನೇ ನಡ್ತಾ ಇರೋ. ಎಡಗಾಲು ಒಂದೇ ಸ್ಟ್ರೈಟಾಗಿ ನಿಲ್ಲಿಸ್ಕೊ. ನೆನ್ಪಿಟ್ಕೊಳ್ಳಿ, ಲಾಸ್ಟಲ್ಲಿ ಡಿಸಿಷನ್ ಕೊಡೋಣ. ಅಮ್ಮ ಈಗ ಈ ವಡೆ ತಿನ್ನೋ ಆಟದಲ್ಲಿ ತಿನ್ ವಡೆಲಿ ಗೆದ್ದಿದ್ ಯಾರು? ಅಜಯ್ ಅವರ, ನಾಗಾರ್ಜುನ ಅವರ? ಅಜಯ್ ಅವರು. ಅಜಯ್ ಅವರು ಅಜೇಯರಾಗಿ ನಿಂತಿದ್ದಾರೆ. ಬರ್ಲಿ ಜೋರ ಚಪ್ಪಾಳೆ. ಇಷ್ಟು ಚೆನ್ನಾಗಿ ಆಟ ಆಡಿ ಈ ಸುತ್ತಲಿ ಗೆದ್ದಿದ್ದಕ್ಕೆ ನಿಮ್ಗೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ. ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರು ನಿಮ್ಗೆ. ಕಂಗ್ರ್ಯಾಚುಲೇಷನ್. ಹಾಗೆ ಮಂಜುಶ್ರೀ ಅವ್ರಿಗೆ ಅರುಣಾ ಸಿಲ್ಕ್ಸ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ರಾಜಾಜಿನಗರ, ಬೆಂಗಳೂರು ಇವ್ರ ಕಡೆಯಿಂದ ಈ ಬ್ಯೂಟಿಫುಲ್ ಆಗಿರೋ ಸೀರೆ. ಕಂಗ್ರ್ಯಾಚುಲೇಷನ್. ಸೊ ಮನೆ ಮಹಾಲಕ್ಷ್ಮಿ ಕಾರ್ಯಕ್ರಮ ನಮ್ಮನೇಲೂ ನಡಿಬೇಕು, ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಜೋಶಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ. ಸೊ ಈಗ ನಮ್ಮ ಮನೆ ಮಹಾಲಕ್ಷ್ಮಿ ಆದ ಮಂಜುಶ್ರೀ ಅವ್ರಿಗೆ ನಮ್ಮ ಜೀ ಕನ್ನಡದ ಕಡೆಯಿಂದ ಒಂದು ಪುಟ್ಟ ಸನ್ಮಾನ ಇದೆ, ಅದನ್ನು ನೀವೇ ಮಾಡಬೇಕು. ಓಕೆನಮ್ಮ? ಮೇಡಮ್, ನಾನು ಈ ಕಿರೀಟನ ಈ ಫಂಕ್ಷನ್ ಮಾಡೋದಕ್ಕೆ, ಈ ಪ್ರೋಗ್ರಾಮ್ ಮಾಡೋದಕ್ಕೆ ನನ್ನ ಮೊಮ್ಮಗಳು ಕಾರಣ ರಂಜಿನಿ. ಅವರಿಗೆ ಈ ಕಿರೀಟ ತೊಡಿಸೋದಕ್ಕೆ ಇಷ್ಟಪಡ್ತೀನಿ. ರಂಜಿನಿ, ಸೊ ನಿಮ್ಮ ಮನೆಗೆ ಮನೆ ಮಹಾಲಕ್ಷ್ಮಿ ಬರಬೇಕು ಅಂತ ಡಿಸೈಡ್ ಮಾಡಿದ್ದು ನೀನೇ ಅಲ್ವಾ? ಸೊ ಫಸ್ಟ್ ನಿನ್ನೇ ಕೇಳ್ಬಿಡ್ತೀನಿ, ಹೇಗೆ ಅನ್ನಿಸ್ತು ಪ್ರೋಗ್ರಾಮು? ತುಂಬ ಖುಷಿ ಆಯಿತು ನನಗೆ. ಅವಳು ಈಗಲೂ ಎಮೋಷ್ನಲ್ ಆಗಿ ಖುಷಿ ಆಯ್ತಾ? ಮನೆಯಲ್ಲೇ ಇರ್ತೀರಾ, ಯಾವ ಪ್ರೋಗ್ರಾಮ್ ಬಂದರೂ ಮನೇಲೇ ನೋಡ್ಕೊಂಡು ಕುತ್ಕೊಂಡಿರ್ತೀರಾ. ನೀವು ಕಾಂಪಿಟೇಷನ್ಗೆ ಹೋಗ್ರಿ ಅಂತೇಳಿ ಬಲವಂತ ಮಾಡೋದು ತುಂಬ. ಅವಳು ಯಾವ ವಿಷಯಕ್ಕಾಗಿರಲಿ, ಅಮ್ಮ ನೀವು ಮಾಡಬೇಕು ಅನ್ನೋದು ನನ್ನ ಮಗಳು. ಅದಕ್ಕೋಸ್ಕರ ಅವಳಿಗೆ ಈ ಕಿರೀಟ ಇಟ್ಟಿರೋದು. ವೆರಿ ಗುಡ್. ಈಗ ಕಿರೀಟ ಇಟ್ಟ ಮೇಲೆ ಮಿಸ್ ವರ್ಲ್ಡಲ್ಲಿ, ಮಿಸ್ ಯೂನಿವರ್ಸಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ನಿನಗೆ ನಿಮ್ಮ ತಾಯಿ ಯಾಕೆ ಮಹಾಲಕ್ಷ್ಮಿ ಅನ್ನಿಸ್ತಾರೆ? ಎಲ್ಲ ಅವರೇ ಮೇಂಟೈನ್ ಮಾಡೋದಲ್ವಾ ಮನೆಯಲ್ಲಿ, ಅದಕ್ಕೆ ದೊಡ್ಡ ಸೊಸೆ ಆಗಿ ನಮ್ಮಮ್ಮನೇ ಮಾಡ್ತಾರಲ್ವಾ, ಅದಕ್ಕೆ. ಏನೇನೆಲ್ಲ ಮೇಂಟೈನ್ ಮಾಡ್ತಾರೆ? ಮನೆನ, ನಮ್ಮನ್ನ, ಮನೆ ಜನಗಳನ್ನ. ಹಿಂಗೆ ಯಾವಾಗಲೂ ಕಾನ್ಫಿಡೆಂಟಾಗಿ ಖುಷಿಯಾಗಿರೋ, ಓಕೆನಾ? ಆ್ಯಕ್ಚುಲಿ ನಿಮ್ಗಳ ಜೊತೆ ಆಟ ಆಡಿ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಂಜುಶ್ರೀ ಆ್ಯಂಡ್ ಫ್ಯಾಮಿಲಿಯಿಂದ ಸಿಕ್ಕಾಪಟ್ಟೆ ಸ್ಫೂರ್ತಿ ಕೂಡ ಸಿಕ್ತು ನನಗೆ. ಈಗ ಇದೇ ಖುಷಿಲಿ ನಾವೆಲ್ಲರೂ ಆವಾಗಲೇ ಖುಷಿಯಾಗಿ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ವಿ, ಗೊತ್ತಾ? ಆ ಫೋಟೋ ಇವಾಗ ತಂದು ಕೊಟ್ಟರೆ ಹೇಗಿರುತ್ತೆ? ತುಂಬ ಖುಷಿ ಆಗುತ್ತಾ? ತರಿಸ್ಲೇ ಹಾಗಾದ್ರೆ ಅತ್ತೆ ಮಕ್ಕಳ ತನಿ. ಈ ಫೋಟೋಲಿ ನಾವೆಲ್ಲರೂ ಇದ್ದೀವಿ, ಖುಷಿಯಾಗಿ ನಗ್ನಗ್ತಾ ನಿಂತಿದ್ದೀವಿ. ಇದು ಇನ್ಮೇಲೆ ನಿಮ್ಮ ಮನೆಯ ಗೋಡೆ ಮೇಲೆ ಅಲಂಕಾರವಾಗಿರಬೇಕು. ಇದನ್ನ ನೋಡಿದಾಗೆಲ್ಲ ಅದೇ ಸ್ಮೈಲ್ ಬರಬೇಕು ಮುಖದಲ್ಲಿ, ಓಕೆನಾ? ಲೈಫ್ ಲಾಂಗ್ ಇರುತ್ತೆ ನಮ್ಮ ಜೊತೆ. ಬನ್ನಿ ಎಲ್ಲರೂ ತಗೊಳ್ಳಿ. ವೀಕ್ಷಕ
ವೀಕ್ಷಕರೇ, ಮುಂದಿನ ಎಪಿಸೋಡ್ ಅಲ್ಲಿ ಇಂಥದ್ದೇ ಮುದ್ದ ನಿಮ್ಗೊಂದು ಸ್ವಲ್ಪ ಕುಂಕುಮ ಕೊಟ್ಟು ನಮ್ಮ ಕೈಯಲ್ಲಾದ್ರೆ ಗೌರವ ಮಾಡ್ತೀವಿ. ಅದೆಲ್ಲ ಏನಕ್ಕೆ ಬೇಕಿತ್ತು ಇವಾಗ? ನೀವು ಇಷ್ಟೆಲ್ಲ ಇದನ್ನ ಮಾಡಿದ್ರೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಇದೊಂದು ಚಿಕ್ಕದೊಂದು ಗೌರವ ಅಷ್ಟೇ. ಅಂತ ಗೊತ್ತಾಗ್ತಿಲ್ಲ ಅಮ್ಮ ನನಗೆ. ಪ್ರತಿ ಸಲ ಒಂದು ಮನೆಗೆ ಹೋದಾಗ ಹೊಸಬ್ರು ಅಂತ ಅನ್ನಿಸ್ತಾರೆ ಕುಟುಂಬದವರು. ಬಟ್ ಹೋಗ್ತಾ ಹೋಗ್ತಾ ಒಂದು ಸೆಗ್ಮೆಂಟ್ ಮುಗಿತಿದ್ದಂಗೆ ಎಲ್ಲರೂ ಪರಿಚಯನೇನೋ, ನನ್ನ ಅಣ್ಣ, ನನ್ನ ಅತ್ತಿಗೆ, ನನ್ನ ತಾಯಿ, ನನ್ನ ಅಪ್ಪಾಜಿ ಹಿಂಗೆ ಕಾಣಿಸ್ತಾರೆ. ಈ ಮಕ್ಕಳೆಲ್ಲ ಅಂತೂ ಏನೋ ಪರಿಚಯ, ಕೈ ಹಿಡ್ಕೊಂಡ್ರೆ ಬಿಡೋದೇ ಇಲ್ಲ. ಆ ಖುಷಿಗಿಂತ ಬೇರೆ ಒಂದು ಖುಷಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಇಂಥದ್ದೇ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಇದು ಸ್ವಸ್ತಿಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಹೋಗಿ ಬರ್ತೀವಿ. ಯಾವಾಗಲೂ ಖುಷಿಯಾಗಿರಿ. ನಮಸ್ಕಾರ.